ಹೌದಾ? ಹೌದಿಲ್ಲ? ಏನು ಮಾಡಿದಂಗೆ ಮತ್ತು ಎಂದಿನಂತೆ ಅದ ಕಡೆನೆ 3 ವರ್ಷ ಇವ ಬಾಳೆನ ಕರೆ ಇವ ಇದ್ರಾಗ ಬಡ್ಕೊಂಡು ಸತ್ತು. ಬಾಳೆದಾಗ ಆಸಕ್ತಿ ಕಡಿಮೆ ಆಗ್ಬೇಕಿಲ್ಲ, ಮತ್ತು ಇನ್ನು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋದು ಐತೆ ಅಂದ್ರೆ ಏನು ತಿಳಿದಂಗೆ. ಒಂದು ನಾಲಿಗೆ ಚಟ ಬಿಡು ಕಿಮ್ಮತ್ತಿಲ್ಲ, ದೊಡ್ಡ ದೊಡ್ಡ ಅನುಭವದ ಮಾತು ಮಾತಾಡ್ತಾರೆ. ನೀ ಆ ಜ್ಞಾನ ಸ್ಥಿತಿಯನ್ನು ಪಡೆದದ್ದಾದ್ರೆ ಜಗತ್ತೆಲ್ಲ ದೇವಮಯವಾಗಿ ಕಾಣಿಸ್ತದೆ ನೀನು. ಏನು ಒಮ್ಮೆ ಆ ಸ್ಥಿತಿ ಹೊಂದಿ ನೋಡ್ಯಾರ ನೋಡಿ ನೀವು. ಆ ಪರಿಶುದ್ಧವಾದ ಆನಂದದ ಅನುಭವವನ್ನು ನಾವು ಅನುಭವಿಸಬೇಕಾದರೆ ತನ್ನ ಮೂಲ ಸ್ಥಿತಿಯನ್ನು ಹೊಂದಬೇಕು. ಸ್ವರೂಪಾವಸ್ಥಿತಿ, ಅದಕ್ಕೆ ಮೂಲ ಅಂತ. ಸ್ವರೂಪಾವಸ್ಥಿತಿ ಮುಕ್ತಿ ರೀತಿ ಅಭಿಧೇಯತೆ ಅಂತ. ಇದ್ದಕ್ಕಿದ್ದಂಗೆ ಇದ್ದದ್ದು ನಮ್ಮ ಸ್ವರೂಪ. ಅದ್ರ ಕಡೆ ಲಕ್ಷ ಕೊಟ್ಟು ಅದ ನಾವು ಆಗಿ ಉಳ್ಕೋಬೇಕಾಗಿ. ಈ ತೋರ್ಕಿ ಕಡೆ ಲಕ್ಷ ಕೊಡಿತು ನಮ್ದೆಲ್ಲ. ಇದು ಬದಲಾವಣೆ ಒಂದು ಇದಲ್ಲ, ಒಂದೇ ನಮೂನೆ ಇರುವುದಿಲ್ಲ. ಈಗಿಂದ ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಏನು ವೃತ್ತಿ ಬ್ರಹ್ಮಾಕಾರ ಆತು ಅಂದ್ರೆ ವಿಷಯದ ಆಕಾರ ಎಲ್ಲ ಹೋಗ್ಬಿಡ್ತು. ವಿಷಯದ ಆಕಾರ ವೃತ್ತಿ ಆದಾಗ ಬ್ರಹ್ಮಾಕಾರ ಆಗುದಿಲ್ಲ. ಏನು ನಮ್ಮದು ಅಭ್ಯಾಸ ಹೆಂಗೈತಿ? ಮನುಷ್ಯನ ಅಭ್ಯಾಸ ಯಾವ್ದಾರ ಒಂದು ವಿಷಯದ ಆಕಾರ ಆಗುವ ಅಭ್ಯಾಸದಾಗ ಐತಿ. ಅದನ್ನು ಬಿಡಿಸ್ಬೇಕು. ಅದ್ರಾಗ ಏನೂ ಲಾಭವಿಲ್ಲ. ವೃತ್ತಿ ವಿಷಯದ ಆಕಾರ ಆಗೋದು ಕೈ ಬಿಡ್ತೆ ಅಂದರೆ ಬ್ರಹ್ಮಾಕಾರಣ ಐತಿ, ಆನಂದದ ಆಕಾರದಾಗ ಐತಿ. ನಾವು ವಿಷಯಗಳ ನೆನಪು ಮಾಡ್ತೇವೆ, ಅದರ ಆಕಾರ ಹಾಕೊಂಡು ಕೊಡ್ಬೇಕು. ಏನು ನೆನಪು ಮಾಡ್ತೀವಿ ಅದೇ ಆಕಾರ ಹಾಕೊಂಡು. ಏನು ವೃತ್ತಿ ಬ್ರಹ್ಮಾಕಾರ ಆಗ್ಬೇಕಾದ್ರೆ ಬ್ರಹ್ಮದ ನೆನಪಿನಾಗ ಇರ್ಬೇಕು. ವಿಷಯದ ಚಿಂತನಾ ಕೈ ಬಿಟ್ಕೊಳ್ಳೆ ವೃತ್ತಿ ಬ್ರಹ್ಮಾಕಾರಣ ಇರ್ತದೆ. ಏನು ಬ್ರಹ್ಮಾಕಾರತೆಯ ವೃತ್ತಿ ನಿರ್ವಿಕಾರತೆಯ ಸ್ಥಿತಿ ಅಂತ. ಅಲ್ಲಿ ಯಾವ ವಿಕಾರನೂ ಆಗುವುದಿಲ್ಲ. ಆ ವೃತ್ತಿ ಬ್ರಹ್ಮಾಕಾರ ಅಂತಂದ್ರೆ ಅಲ್ಲಿ ಯಾವ ವಿಕಾರ ಆಗುವುದ ಬರುವುದು. ಏನು ವಿಷಯದ ಆಕಾರ ಆತಂದ್ರೆ ವಿಷಯದ ವಿಕಾರ ಹಾಕೊಂತ ಹೋಗುವ ನಾವು. ಅವು ಕೆಟ್ಟು ಹೋಗುವಣ, ಆತಾಗಿಂದ ದುಃಖ ಆಕೈತಿ ನನಗೆ. ಇದಕ್ಕಿದ್ದಂಗೆ ಇರುದಿಲ್ಲ ಅದು. ಏನು ಮತ್ತು ವೃತ್ತಿ ವಿಷಯದ ಆಕಾರ ಆದಾಗ ವಿಷಯಗಳ ಜ್ಞಾನ ಆಕೈತಿ ಹೊರತು ಆನಂದದ ಅನುಭವ ಆಗೋದು. ನಮಗೆ ಬೇಕಾದದ್ದು ಆಗ ಸಿಗೋದಿಲ್ಲ. ನಮಗೆ ಬೇಕಾದದ್ದು ಸಿಗಬೇಕಾದ್ರೆ ವೃತ್ತಿ ಬ್ರಹ್ಮಾಕಾರ ಆಗಬೇಕು. ಆನಂದದ ಆಕಾರ ಆದಾಗ ಆನಂದದ ಅನುಭವ ನಮಗೆ. ವಿಷಯದ ಆಕಾರ ಆದಾಗ ವಿಷಯ ಇರ್ತೈತಿ, ಏನು ನೆನತಿ ಅದೇ ಇರ್ತಿ. ನೀ ಏನು ನೆನಪು ಮಾಡ್ತಿ? ಯದ್ ಭಾವಂ ತದ್ ಭವತಿ ಅಂದ್ರೆ. ನಮಗೆ ಬೇಕಾದದ್ರ ನೆನಪುನ್ಯಾಗದೇವು, ಏನು ಬ್ಯಾಡಾದದ್ರ ನೆನಪುನ್ಯಾಗದೇವು ನಾವು ಅಂದ್ರೆ. ವೃತ್ತಿ ವಿಷಯದ ಆಕಾರ ಆತಂದ್ರೆ ನಮಗೆ ಅದರಿಂದ ಏನಾಗೈತೆ? ಬೇಸರ ಆಕೈತಿಲ್ಲ, ಅದು ನೆಮ್ಮದಿ ಇರ್ತೈತೆ ನಿನಗೆ. ವಿಷಯದ ಆಕಾರ ಎಲ್ಲ ಕೈ ಬಿಟ್ಟಾಗ ವೃತ್ತಿ ಆನಂದದ ಆಕಾರ ಆಕೈತಿ. ಅದನ್ನ ಅಭ್ಯಾಸ ಇಲ್ಲ ನಮಗೆ. ಯಾವುದೋ ಒಂದು ವಿಷಯದ ಆಕಾರ ಹಾಕೊಂಡು ಕೊಂಡಿರ್ತೈತೆ ಮನಸ್ಸು, ಅದರಾಗ ಸುಖ ಐತೆ ಅಂತ ತಪ್ಪು ತಿಳುವಳಿಕೆಯಿಂದ. ವಿಷಯದ ಆಕಾರ ಆಗುವುದು ಕೈ ಬಿಡಬೇಕು. ಬ್ರಹ್ಮಾಕಾರ ವೃತ್ತಿ ಆಗಬೇಕು. ನಿರ್ವಿಕಾರತೆಯ ಸ್ಥಿತಿ, ಯಾವುದೂ ವಿಕಾರ ಆಗಲಿದ್ದಂಥ ಇರುವಿನ ಅನುಭವದ. ಏನು ರೆಡಿ ಇದ್ದದ್ದೈತೆ ಅದು, ಅದ್ರ ಕಡೆ ಲಕ್ಷ ಕೊಡಕ್ಕೆ ತಯಾರಿಲ್ಲ ನಾವು. ಅಭ್ಯಾಸ ಮಾಡಿದಾಗ ಅದು ಸಿಗ್ತದೆ, ಆಕೈತಿ. ಯಾರಿಗೇ ಆದರೂ ಸತತ ಅಭ್ಯಾಸ ಮಾಡಿದಾಗ ಅದು ಅನುಭವ ಬರ್ತೈತಿ. ತನ್ನದೇ ಐತೆ ಅಂದ್ರೂ ತನಗೆ ಅನುಭವ ಬರುವಲ್ಲ. ಅದು ಮರ್ತ ಅನ್ಯತಾ ತಿಳುವಳಿಕೆ ಒಳಗೆ ಹೊಂಟು ಬಿಟ್ಟೇವು ನಾವು. ನಿನಗೆ ತಿಳಿದಂಗಾಗೈತಲ್ಲೋ, ನಿನ್ನಲ್ಲಿ ಇದ್ದದ್ದ ನಿನಗೆ ಗೊತ್ತಾಗದಂಗಾಯ್ತು. ಮರಿವು ಇದಕ್ಕೆ ಅಜ್ಞಾನನೇ ಕಾರಣ. ಅದಕ್ಕೆ ನಿನ್ನ ಎಚ್ಚರಿಕೆಯನ್ನು ನೀ ಮಾಡ್ಕೊ. ಅದನ್ನು ಅನುಭವಗಳು ಎಚ್ಚರಿಕೆ ಕೊಡ್ತಾರೆ. ನಿನ್ನ ನಿಜವನ್ನು ನೀ ತಿಳ್ಕೊಪ. ಬೇರೆ ಏನು ಮಾಡೋದು ಅವಶ್ಯಕತೆ ಇಲ್ಲ. ನಿನಗೆ ಬೇಕಾದದ್ದು ನಿನ್ನೊಳಗೆ ಐತೆ ಅನ್ನೋದನ್ನು ಎಚ್ಚರಿಕೆ ಕೊಟ್ಕೊಂತ ಬಂದಾರೆ ಮಹಾತ್ಮ. ತಾವು ಅದನ್ನು ಅನುಭವಿಸಿ ಇನ್ನುಳಿದ ಜೀವಿಗಳು ಅದನ್ನು ಹೊಂದಲಿ ಅಂತ ಕಳಕಳಿಯಿಂದ ಹೇಳ್ಕೊಂತ ಬಂದಾರೆ. ಎಚ್ಚರ ಆಗಪ್ಪ, ಇನ್ನು ಮ್ಯಾಗರ ನಿನ್ನಲ್ಲಿ ಇದ್ದದ್ದನ್ನು ಅನುಭವ ಮಾಡ್ಕೊ. ಇನ್ನುಳಿಯುವುದು ಸತ್ಯ ಪದ, ಅದನ್ನು ಅನುಭವದಿಂದ ನೋಡಂದಾರ. ಇಂದ್ರಿಯಗಳ ವ್ಯಾಪಾರ ಬಿಟ್ಟ ಅದಾಗ ಅನುಭವ ಮಾಡ್ಕೊಳಕ್ ಬರ್ತೈತಿ. ನಾವು ಹೊರಮುಖ ವೃತ್ತಿನ ಐತೆ ಅಂದ್ರೆ ಇಂದ್ರಿಯಗಳ ವ್ಯಾಪಾರನ ಬಂದ್ ಮಾಡಲಿಲ್ಲ ಅಂದ್ರೆ ಅದು ಅನುಭವಕ್ಕೆ ಬರುದಿಲ್ಲ.
ಹೇಳ್ತೇವಿ ಕೇಳ್ತೇವಿ, ಅದನ್ನು ಬಂದ್ ಯಾರು ಮಾಡ್ಯಾರ? ಹೊರಗೆ ಹರಿದಾಡೋ ಮನಸ್ಸನ್ನು ಬಂದ್ ಐತೆ ನಾವು ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ಒಂದು ಅರ್ಧ ನಿಮಿಷದ ಬಂದ್ ಮಾಡೋಕ್ಕಾಗಲ್ಲ. ನಿಮಿಷಾರ್ಧವಾಗಲಿ ಹೊರಗೆ ಹೋಗುವ ಮನಸ್ಸನ್ನು ಬಿಟ್ಟು ಒಳಗೆ ಹೋಗೋದು, ಹೊರಗೆ ಹೋಗೋದು ಬಂದ್ ಮಾಡ್ತೀನಿ. ಮನೋವೃತ್ತಿಗಳೆಲ್ಲ ಅಂತರ್ಮುಖಿ ಆಗಿರದೆ ಪ್ರಯತ್ನ ಮಾಡಿ ನೋಡಿ. ನಾವು ಸಾಧನ ಅಂತರಂಗದ ಸಾಧನ ಇದು, ಬಹಿರಂಗದಾಗ ಏನು ಹಣಿಕಾಕೋ ಕೆಲಸ ಇಲ್ಲ, ಹೊರಗಡೆ ಹೋಗೋ ಕೆಲಸನೇ ಇಲ್ಲ, ಎಲ್ಲ ಒಳಗಡೆ ಐತಿ ಕೆಲಸ ಅಂತಿದ್ರು. ಇದು ತೆರಪ್ ಇಲ್ದಂಗೆ ಹೊರಗಡೆಗೆ ಐತಿ ಅಂತಿದ್ರು. ಒಡಕ್ ಚರಿಗೆ ಹರಕ ಮಚ್ಚಿ ತೆರಪ್ ಇಲ್ದಂಗೆ ಹೊರಗಡೆಗೆ ಹೋಗ್ತೈತದು. ಹಂಗ ತೆರಪಿಲ್ಲ ಇಲ್ಲ, ಹಂಗ ಓಡ್ತೈತಿ, ಅದ್ರಾಗೈತಿ ಇದ್ರಾಗೈತಿ ಅಂತ. ಕಡಿಕೆ ನಿದ್ಯಾಗ ಹೊರಗಡೆಗೆ ಹೋಗೋದೆಲ್ಲ ಬಂದಾದಾಗ ಒಳಗೆ ಆನಂದದ ಅನುಭವ ಮಾಡ್ತೀವಿ. ನಿದ್ದೆ ಒಳಗೆ ಎಲ್ಲಿ ಹೊರಗೆ ಹೋಗಿತ್ತ ಅಲ್ಲಿ ಹೊರಗೆ ಹೋಗುದಿಲ್ಲ, ಅಲ್ಲಿ ಮನಸ್ಸು ಆನಂದ ತಿಳಿಯಲೇ ಇರ್ತಿ. ಅಲ್ಲಿ ಬ್ಯಾಸರಾಗಿ ಕಡಿಕೆ ತನ್ನೊಳಗತ ಆನಂದವನ್ನು ತಿಳಿಯಲೇ ಇರ್ತಾನೆ. ತಿಳಿದಿದ್ರೆ ಅದು ಶಾಶ್ವತ ಶಾಂತಿ. ಅರುತ ಬ್ರಹ್ಮಾಕಾರ ಆಗ್ಬೇಕಾಗೈತಿ, ಅಲ್ಲಿ ಮರೆತಿರ್ತೇವೆ ನಾವು. ಅದಕ್ಕೆ ಅಲ್ಲಿ ನಾನಾ ಅದೇನು ಅನ್ನೋದು ಗೊತ್ತಾಗೋದಿಲ್ಲ ನಮಗೆ. ಮನಸ್ಸು ಯಾಕೆ ಚಂಚಲಕೈತಿ ಅನ್ನೋದಕ್ಕೆ ಕಾರಣ ಹುಡುಕ್ಬೇಕು. ಇಲ್ಲದಲ್ಲಿ ಹುಡುಕಿರೆ ಮತ್ತದು ಚಂಚಲ ಆಗುವುದನ್ನ. ಇದ್ದದ್ದು ಎಲ್ಲಿ ಐತಿ ಅಲ್ಲಿ ಕಡೆ ಲಕ್ ಕೊಟ್ರೆ ಮನಸ್ಸು ನಿಶ್ಚಲ ಆಕೈತಿ. ಅಲ್ಲಿ ಆನಂದದ ಕಡೆ ಲಕ್ ಕೊಟ್ರೆ ಮನಸ್ಸು ಚಂಚಲ ಆಕೈತವ, ಏನು ವಿಷಯದ ಕಡೆ ಲಕ್ ಕೊಟ್ರೆ ಮನಸ್ಸು ಚಂಚಲ ಆಕೈತವ. ಮನಸ್ಸು ಚಂಚಲ ಆಕೈತಿ ಅಂದ್ರೆ ಅದು ಆನಂದ ಅಲ್ಲ. ಏನು ಎಲ್ಲಿ ನಿಲ್ವಲ್ದು ಮನಸ್ಸು ಅಂದ್ರೆ ಅದಕ್ಕೆ ಬೇಕಾದದ್ದು ಸಿಕ್ಕಿಲ್ಲ ಅಂತ ಅರ್ಥ. ಯಾವ ವಿಷಯ ವಸ್ತುಗಳಲ್ಲಿ ನಿಲ್ವಲ್ದಲ್ಲಿ ಮತ್ತೆ ಮನಸ್ಸು ಚಂಚಲ ಆಕೈತಿಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಎದರಾಗೂ ಇದರ ಕಾಯಂ ನಿಲ್ವಲ್ದಂದ್ರೆ ಅದು ಬೇಕಾದದ್ದು ಅಲ್ಲಿ ಇಲ್ಲ. ಇದ್ದದ್ದು ಜರಾಗಿದ್ರೆ ಅಲ್ಲಿ ಮನಸ್ಸು ನಿಶ್ಚಲ ಆಕೈತಿ, ಅವಾಗ ಆನಂದದ ಅನುಭೂತಿ ಆಕೈತಿ. ಇಲ್ಲ ಸುಳ್ಳ ದನಿತೈತಿ, ಅದ್ರಾಗೈತಿ ತಾ ಕಲ್ಪಿಸ್ಕೊಂಡ ಓಡಾಡ್ತೈತಿ ಮನಸ್ಸು, ಓಡಾಡಿ ಬಳಲ್ತೈತಿ ಆ ವಿಷಯ ವಸ್ತುಗಳಲ್ಲಿ. ಓಡಾಡಿ ಓಡಾಡಿ ಕಡೆಗೆ ಬ್ಯಾಸರಾಗಿ ಎಲ್ಲೇ ತನ್ನೊಳಗೆ ತಾನು ವಿಶ್ರಾಂತಿ ಅನ್ನುವಂಥ. ದಿನನಿತ್ಯ ನಾವು ಇದನ್ನು ಮಾಡ್ತೀವಿ. ತಾನು ಕಲ್ಪಿಸ್ಕೊಂಡು ವಿಷಯ ವಸ್ತುಗಳಲ್ಲಿ ಓಡಾಡಿ ಬಳಲಿ ಕಡೆಗೆ ತನ್ನೊಳಗೆ ತಾನು ವಿಶ್ರಾಂತಿ ಅನ್ನುವಂಥ. ಎಲ್ಲ ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟು ತನ್ನೊಳಗೆ ತಾನು ವಿಶ್ರಾಂತಿ ಅನ್ನುವಂಥ ತಿಳಿಯಲೇ ಇರ್ತಾನೆ ಅಲ್ಲಿ. ಇಲ್ಲಿ ತಿಳಿದಿರ್ಬೇಕಾಗೈತಿ, ಎಚ್ಚರಿದ್ದು ಅದನ್ನು ಅನುಭವಿಸ್ಬೇಕಾಗೈತಿ. ಅರಿವಿನ ಮೂಲಕ ಆ ಅನುಭವ ಮಾಡ್ಕೊ, ಅವಾಗ ಅದ ನಾನಾ ಅದೇನೂ ನಿನಗೆ ಗೊತ್ತಾಗೈತಿ. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತ ಅರಿವಿನ ಮೂಲಕ ಅದನ್ನು ಅನುಭವಿಸಿದಾಗ ನಾನಾ ಅದೇನನ್ನು ಅನುಭವ ನಿನಗೆ ತಿಳಿಯಲೇ ಇರ್ತಿ ಅಂದ ಬಳಿಕ ಅದು ಆನಂದ ನಿಂದ ಅನ್ನೋದು ನಿನಗೆ ಗೊತ್ತಾಗೋಲ್ಲ. ಅದಕ್ಕೆ ಎಚ್ಚರಿದ್ದು ಆ ಆನಂದದ ಸ್ಥಿತಿಯನ್ನು ನಾವು ಹೊಂದಬೇಕಾಗೈತಿ. ಪ್ರಜ್ಞಾ ಇದ್ದಾಗ ಪ್ರಜ್ಞಾ ಸ್ಥಿತ ಆಗ್ಬೇಕು ಅಂತ. ಬ್ರಹ್ಮನಿಷ್ಠರ ಸಂಘದಾಗಿದ್ರು ವಿಷಯದ ಕಡೆ ಲಕ್ಷ್ಯ ಇತ್ತಂದ್ರೆ ಏನು ಲಾಭ ಆಗೈತಿ ನಿನಗೆ? ಒಲವು ಬೇಕು ನೋಡ್ರಿ, ಒಲವು ಇದ್ರೆ ಕೆಲಸ ಆಕೈತಿ. ಉತ್ಕಟ ಇಚ್ಛಾ ಇತ್ತಂದ್ರೆ ಅವ್ರ ಸಂಘ ದೊಡ್ಡ ಲಾಭ ಕೊಡ್ತೈತಿ. ಅವರವರ ದೃಷ್ಟಿ ಏಕಾದಾಗ ಮನಸ್ಸು ತಾತ್ಪೂರ್ತಿಕವಾಗಿ ನಿಲ್ತೈತಿ ಅಲ್ಲಿ ಅವ್ರ ಸಂಘದಾಗ. ಉತ್ತಮಾಧಿಕಾರಿ ಇದ್ದಂದ್ರೆ ಹೇಳೋ ಕಾಲಕ್ಕೆ ನಾವು ಸಮಾಧಿ ಹತ್ತಿ ಬಿಡ್ತೈತಿ. ಆತ್ಮರ ಸಂಘದಾಗಿದ್ದ ಅಂದ್ರೆ ವೃತ್ತಿ ತದಾಕಾರ ಆಗಿಬಿಡ್ತೈತೆ ಅವ್ನು. ನಾವೆಲ್ಲ ಉತ್ತಮಾಧಿಕಾರಿಗಳಿಲ್ಲ. ಒಳ್ಳೊಳ್ಳೆ ವಿಷಯದ ಕಡೆಗೆ ಅದೇ ಅಭ್ಯಾಸ ನಡೆದ ವಿಷಯದ ಆಕಾರ ಹಾಕೊಂಡ್ರೆ ಕುಂಡ್ರಾಗ್ತೈತಿ ಮನಸ್ಸು. ಅದು ಅಭ್ಯಾಸ ಕಲ್ತು ಬಿಟ್ಟೈತೆ, ಅದೇ ಆಕಾರ ವಿಷಯದ ಆಕಾರ ಆಗುವುದು ಅಭ್ಯಾಸ ಆಗಿಬಿಡುತ್ತೆ. ವಿಷಯದ ಆಕಾರ ಆಗೋದು ಕೈ ಬಿಟ್ಟು ವೃತ್ತಿ ಬ್ರಹ್ಮಾಕಾರ ಆಗುವ ಅಭ್ಯಾಸ ಜರಿತ್ತಂದ್ರೆ ಅಂಥವ್ರ ಸಂಪರ್ಕದಾಗ ನಮಗೆ ಗಪ್ಪನ ಅದಾಗ್ಬಿಡುತ್ತೆ. ಹಿಂದಿನ ದುಡುಕಿದ್ರೆ ಆಕೈತಿ. ಹಿಂದಿನ ಪ್ರಬಲವಾದಂಥ ದುಡುಕಿತ್ತು ಅಂದ್ರೆ ಅಂಥ ಬ್ರಹ್ಮನಿಷ್ಠರ ಸಂಘ ಸಿಕ್ಕ ಕೂಡಲೇ ಅವಂಗ ಅನುಭವ ಬರ್ತದೆ. ಅದಕ್ಕೆ ಅನಧಿಕಾರಿಗಳಿಗೆ ಅಷ್ಟೇ ತಿಳಿದಿಲ್ಲದಂತ, ಅಧಿಕಾರಿಗಳಾದ್ರೆ ಇದು
ಶ್ರುತಿ ಸ್ಮೃತಿ ಮತ್ತು ಬ್ರಹ್ಮನಿಷ್ಠದ ಅನುಭವ, ಸಂಘ ಮತ್ತು ಸ್ವತಃ ಅನುಭವ ಇವು ನಮಗೆ ಸಹಾಯಕವು. ಏನು ಶ್ರುತಿ ಸ್ಮೃತಿ ಶಿಷ್ಟರ ಆಚರಣೆ ಸ್ವಾನುಭವ ನಮಗೆ ದೊಡ್ಡ ಸಹಾಯಕವೆಲ್ಲ. ತಂದೆ ತಾಯಿಗಳು ನಮ್ಮ ಸ್ವರೂಪದ ಆಧಾರದ ಮೇಲೆ ತೋರಿದಂಥ ತೋರಿಕೆಗಳು. ಶರೀರದ ತಂದೆ ಅಪ್ಪ ಅವರು, ನಿಮ್ಮಪ್ಪ ನಿಮ್ಮವ್ವ ಅಲ್ಲ. ನಾವು ಶರೀರ ಸಂಬಂಧಿಗಳವರು, ಆತ್ಮ ಸಂಬಂಧಿಗಳಲ್ಲ. ನಾವು ಶರೀರ ಸಂಬಂಧಿಗಳಷ್ಟ. ಈ ಶರೀರಕ್ಕೆ ಅಷ್ಟ ಸಂಬಂಧ. ಅವರು ಹಿಂದಿನ ಜನ್ಮ ಶರೀರದ ಆ ತಂದೆ ತಾಯಿಗಳು ಬೇರೆ, ಈ ಶರೀರ ತಂದೆ ತಾಯಿಗಳು ಬೇರೆ. ಎಷ್ಟು ತಂದೆ ತಾಯಿಗಳು ಆಗಿ ಹೋಗ್ಯಾರಿ, ಎಷ್ಟು ಶರೀರ ಧಾರಣ ಮಾಡಿ ಎಷ್ಟು ತಂದೆ ತಾಯಿಗಳು ಆಗಿ ಹೋಗ್ಯಾರ. ಯಾವ್ದ್ರ ಬಗ್ಗೆ ಶೋಕ ಮಾಡ್ತೀಯ ಅಂತ. ಯೋಗ ವಾಸಿಷ್ಠದೊಳಗೆ ಪುಣ್ಯ ಮತ್ತು ಪಾವನ ಅಂತ ಇಬ್ಬರು ಅಣ್ಣ ತಮ್ಮರ ಕತಿ ಬರ್ತದೆ. ಒಂದೇ ಟೈಮ್ಗೆ ಇಬ್ಬರದು ಶರೀರ ಹೋಗ್ತೈತಿ. ಮುಂಜಾನೆ ತಂದೆ ಶರೀರ ಹೋದ್ರೆ ಸಂಜೆಗೆ ತಾಯಿ ಶರೀರನೂ ಬಿಡ್ತಾಳೆ. ಒಂದೇ ದಿನ ಎರಡೂ ಶರೀರ ಹೋದ ಕೂಡಲೇ ತಮ್ಮ ಭಾಳ ಶೋಕ ಮಾಡ್ತಾರೆ. ಇಬ್ಬರು ಹೋದ್ರಲ್ಲ, ಅಪ್ಪ ಅವ್ರು ಹೋದ್ರು, ಅವ್ವನು ಹೋದ್ರು. ಅವ ಪುಣ್ಯ ಅವರ ಅಣ್ಣ ತಮ್ಮ ಶೋಕ ಮಾಡಕ್ಕೆ ಹೋಗಬೇಡ, ಅವ್ರು ಎಲ್ಲಿ ಮತ್ತೆ ಅವ್ರ ಕರ್ಮ ಮುಗಿದೈತಿ, ಮತ್ತೆ ಯಾವ ಜನ್ಮ ಧಾರಣ ಮಾಡ್ಯಾರೋ ಮಾಡ್ತಾರೆ. ಇನ್ನು ಮುಂದೆ ನಾವು ಹಿಂದಿನ ಜನ್ಮದಾಗ ಮತ್ತೆ ಎಷ್ಟು ಶರೀರ ಮಾಡಿದ್ವು, ಆ ತಂದೆ ತಾಯಿಗಳೇ ಎಲ್ಲಿ ಹೋಗ್ಯಾರೋ ಏನೋ. ಈ ಶರೀರದ ತಂದೆ ತಾಯಿಗಳು ನೀನು ಬಿಡ್ತಿ ಈ ಶರೀರ. ನನಗೂ ಶರೀರಕ್ಕೆ ಸಂಬಂಧ ಅಷ್ಟೇ, ಅವು ಆತ್ಮನಿಗೆ ಸಂಬಂಧ ಇಲ್ಲ. ಶೋಕ ಯಾಕೆ ಮಾಡ್ತೀವಿ? ಅವು ಮತ್ತೆ ಯಾವ ಜನ್ಮಕ್ಕೆ ಹೋಗ್ಯಾವ, ವಾಸನ ನಾಶ ಮಾಡ್ಕೊಳ್ಳಲಿ ಹಂಗೆ ತಿರುಗ್ಬೇಕಾಗಿತ್ತು. ಮತ್ತೆ ಜನ್ಮ ಅಂತ ತಿರುಗಬೇಕು. ಎಲ್ಲಿ ಹೋದ್ರು ಅಂತ ಕೇಳ್ತಾನ ನಾವು. ಎಲ್ಲಿ ಹೋದ್ರು ಅವು ಕರ್ಮಕ್ಕನುಸಾರವಾಗಿ ಮತ್ತೆ ಬೇರೆ ಯಾವ್ದಾರ ಜನ್ಮ ಹೊಂದಿರ್ಬೇಕು ಇವರು. ನನಗದು ಗೊತ್ತಾಕೈತಿ, ನೀ ಯಾಕೆ ಶೋಕ ಮಾಡ್ತಿ? ನೀನು ವಾಸನ ನಾಶ ಮಾಡ್ಕೋ, ಮುಕ್ತ ಆಗ್ತಿ ಅಂತ ಅವಾಗ ಬೋಧ ಮಾಡ್ತಾನ. ಪುಣ್ಯ ಅನ್ನೋ ಅನ್ನ ಪಾವನಿಗೆ ಬೋಧ ಮಾಡ್ತಾನ. ಅವಾಗ ಎಂಥ ಹೆಸರಿಟ್ಟಾರ ನೋಡಿ, ಪುಣ್ಯ ಮತ್ತು ಪಾವನ ಅಂತೇಳಿ. ಹೌದಿಲ್ಲ? ಮನಸ್ಸು ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲಬೇಕು. ಅದಕ್ಕೆ ಆಸನ ಅಂತ. ಸ್ಥಿರಂ ಸುಖಾಸನಂ. ಸುಖದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸೋದಕ್ಕೆ ಸುಖಾಸನ ಅಂತ. ಪಾರಮಾರ್ಥಿಕ ಅರ್ಥ ಇದು. ಸುಖಾಸನ ಅಂದ್ರೆ ಮನಸ್ಸು ಆನಂದದಲ್ಲಿ ನೆಲೆಯಾಗಿ ನಿಲ್ಲಿಸುವುದು, ಸುಖದಲ್ಲಿ ನಿಲ್ಲಿಸುವುದು. ಅಂದಾಗ ಅಲ್ಲಿ ನಿಲ್ತೈತಿ ಮನಸ್ಸು. ಬಾಕಿ ಯಾವ ವಿಷಯದಲ್ಲಿ ಅದು ನಿಲ್ಲುವುದಿಲ್ಲ. ಪ್ರಾಣಾಯಾಮ ಮಾಡೋದು, ಆಸನ ಮಾಡೋದು, ಆಸನ ಹಾಕೋದು, ಬಾಹ್ಯ ಆಸನ ಮಾಡೋದೆಲ್ಲ ಶರೀರ ಆರೋಗ್ಯ ದೃಷ್ಟಿಯಿಂದ ಅಷ್ಟ. ವಾಸನ ನಾಶ ಆಗುದಿಲ್ಲ ಅದಕ್ಕೆ. ಬರೀ ಅದನ್ನ ಮಾಡ್ಕೋತ ಕೂತ್ರೆ ಈ ವಾಸನ ಹೆಂಗೆ ಹೋಗ್ಬೇಕು? ಜ್ಞಾನದಿಂದನ ವಿಚಾರದಿಂದನ ಈ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಆತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಬರ್ತದೆ. ಅದು ಶಾಶ್ವತವಾದ ಪರಿಹಾರ. ಈಗ ಅಷ್ಟರ ಪುರ್ತಕ್ಕೆ ಬಿಗಿ ಹೇಳಿ ಮಟ್ಟ ಹಿಡಿದೈತಿ, ಅಷ್ಟ ನಿಲ್ತೈತಿ. ಅದ್ರ ವಾಸನ ನಾಶ ಆಗುದಿಲ್ಲ. ಮತ್ತು ವಾಸನೆಗಳ ಅದು ಬೆನ್ನು ಹತ್ತಿ ತಿರುಗುದಾಕೈತಿ. ಹಗ್ಗ ಜಗ್ಗಿ ಹಿಡ್ದಾಗಷ್ಟ ಕುದುರೆ ಜಗ್ಗಿ ಹಿಡ್ದಾಗ ಕುದುರೆ ನಿಲ್ತೈತಿ. ಸಡ್ಲು ಬಿಟ್ಕೂಲೆ ಮತ್ತು ಮೊದಲಿನ ಇಮ್ಮಡಿಯಾಗಿ ಜಿಗದಾಡ್ತೈತಿ. ಮತ್ತು ಸಡ್ಲು ಬಿಟ್ಕೂಲೆ ವಾಸನೆಗಳ ಬೆನ್ನು ಹತ್ತಿ ತಿರುಗಾಕೈತಿ. ವಾಸನ ನಾಶ ಆಗುದಿಲ್ಲ ಪ್ರಾಣಾಯಾಮ ಮಾಡೋದು. ಜ್ಞಾನದಿಂದನ ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಶಾಶ್ವತವಾಗಿ ಆನಂದದಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಬರ್ತದೆ. ಸುಳ ಯಾಕೆ ಬಳಲ್ತಿದೆ? ಆ ಯೋಗ ಈ ಯೋಗ ಅಂತ ನಿಜವೂ ಸ್ಪಷ್ಟ ಹೇಳ್ಯಾರ. ಬೇರೊಂದು ಯೋಗದೊಳು ಬಳಲದೆ ಆನಂದವನ್ನೇ ಸೂರ್ಯ ಕೊಡುವ ಆತ್ಮನಿಜ ನಿಷ್ಠರಾಗಿರುವಂತ. ಆತ್ಮನಲ್ಲಿ ನಿನ್ನಲ್ಲಿ ನೀನ ಆನಂದ ಸ್ವರೂಪ ಇದ್ಯಾ, ನಿನ್ನಲ್ಲಿ ನಿಷ್ಠ, ನಿನ್ನಲ್ಲಿ ನಿನಗೆ ನಂಬಿಗಿರ್ಲಿ ಅಂತ. ನಿಮ್ಮನ್ನು ನೀವು ನಂಬರಿ, ಈ ವಿಷಯ ವಸ್ತುಗಳನ್ನು ನಂಬಬೇಡ್ರಿ. ತೋರಿಡುವಂಥವು ಎಲ್ಲವೂ ಅಂತ. ಧ್ಯಾನವನ್ನು ಬೇಕಾದ ಕಾಲದಲ್ಲಿ ಮಾಡಬಹುದು. ನೀವು ಬೇಕಾದ ಆಸನದಾಗ ಕೂತು ಮಾಡಬಹುದು.
ಹೊರಗಡೆಗೆ ಹೋದಾಗ ಸುಧಾ ಇದನ್ನ ಮಾಡ್ಬೋದು, ತಮಗೆ ತುಂಬ ಕುಂತಾಗ ಯಾವುದು ಗದ್ದಲ ಇರ್ಬೋದು, ಏಕಾಂತ ಇರ್ತೈತಿ. ಹೌದಿಲ್ಲ? ಚರ್ಗಿ ತೊಗೊಂಡು ಹೋದಾಗ ಅಲ್ಲಿ ಏಕಾಂತ ಯಾರು ಗದ್ದಲ ಇರುದಿಲ್ಲ ನೋಡು, ಯಾರ್ದು ಗದ್ದಲ ಇರುದಿಲ್ಲ ಅಲ್ಲಿ. ಅಗದಿ ಒಳ್ಳೆ ಸಮಯ ಅದ ಧ್ಯಾನ ಕೂಡ. ಏ ಗುರುದೇವ್ ರಾಂಡೆ ಅವರು ಚರ್ಗಿ ತೊಗೊಂಡು ಹೊಂಟ್ರಂದ್ರೆ ಅಗದಿ ಪಟಕ ಗಿಟ್ಕ ಸುತ್ಕೊಂಡು ಅಗದಿ ಭರ್ಜರಿಯಾಗಿ ಕೈಯಾಗ ಚರ್ಗಿ ತೊಗೊಂಡು ಹೋಗಿದ್ರಂತ. ಏನ್ ಅವ್ರು ಪಟಕ ಗಿಟ್ಕ ಸುತ್ತಿ ಅಗದಿ ಟಪ್ ಟಿಪ್ ಆದ್ರಂದ್ರೆ ಧ್ಯಾನಕ್ಕೆ ಕೊಂಡ್ರಾಕ. ಯಾಕ್ರಿ? ಹಂಗೆಲ್ಲ ಬೇಕಲ್ಲ, ಏಕಾಂತ ಇರ್ತೈತಿ ಅಲ್ಲಿ, ಯಾರ್ದು ಗದ್ದಲ ಇರುದಿಲ್ಲ ಅಲ್ಲಿ. ಆ ಟೈಮ್ನಾಗಾರ ಏಕಾಂತ ಇರ್ತೀಯ ನೀವು. ಅದನ್ನ ಉಳ್ಕಿ ಟೈಮ್ನಾಗೆಲ್ಲ ಯಾರ್ದಾರ ಸಂಘದಾಗ ಇದ್ದು ಬಿಡ್ತಿ. ಹೌದಿಲ್ಲ? ಕೈ ತಕೊಂಡ್ ಬಾಂಡ್ ತಡ್ರಿಪ್ಪ ನಾವು ಯಾರ್ದಾರ ಸಂಘದಾಗ ಬೆರ್ತಿರ್ತೀನಿ ಮತ್ತೆ. ಕಂಟಿನ್ಯೂ 3 ದಿವಸ ಇರ್ತಾರ್ರಿ. ಕಡೆ ದಿವಸ ಬೆಳಿಗ್ಗೆ ಹೊರಗಡೆ ಹೋಗಿ ಕುಂತ್ರ ಬಂದ್ರು ಕಡೆ ತಿರುಗಿ ಹೋಗ್ತಾರ. ಅಂದ್ರೆ ಭಾಷಾಸ್ತಿ ಇರ್ತದ. ಹೌದು, ಯಾರು ಮನೆಗೂ ಹೋಗಲ್ಲ. ಹೌದೌದು, ಸನೇಕ್ ಬರುದಿಲ್ಲ ಅಲ್ಲಿ. ಚರಿತ್ರೆ ಕೂತಾನ ಬಿಡಪ್ಪ ಅಂತ ಸನೇಕ್ ಹೋಗುದಿಲ್ಲ ಅಲ್ಲಿ ಯಾರು. ಹೌದ? ಎಲ್ಲಿ ಇದಕ್ಕೆ ಹೋಗುವಾಗನ ಇಲ್ಲಿ 3 ದಿವಸ ಅವಾಗ ಬೆಳಿಗ್ಗೆ ಹೋಗಿದ್ದೇನೆ. ಹಾ, ಹೌದಾ? ಹೌದು, ಅಲ್ಲಿ ಏಕಾಂತ ಇರ್ತೈತಿ. ಯಾವ ಜನರ ಗದ್ದಲನೂ ಇರುದಿಲ್ಲ, ಯಾರು ಕೂಡ ಮಾತಾಡೋದು. ಹೌದಿಲ್ಲ? ಗಂಡು ಮಕ್ಳು ಹೋಗುದಿಲ್ಲ ಹಂಗೆ ಕೂಡಿ, ಹೆಣ್ಮಕ್ಳು ಹೋಗ್ತಾರ ಮತ್ತು ಪಂಟ್ ಬಡಿಯಾಕ. ಮತ್ತು ಅವರು ಹೆಣ್ಮಕ್ಳು ಆ ಟೈಮ್ಕಂದ್ರೆ ಹಾಜರ ಅವ್ರು ಊರ್ ಸುದ್ದಿ ಇದನ್ನೆಲ್ಲ. ಒಬ್ಬ ದುರ್ಗಮರಿ ಪೂಜಾರಂದ ಅಜ್ಜವ್ರು ಹೇಳ್ತಿದ್ರು, ಕೇಸ್ ಪತ್ತೆ ಆಗ್ಲಿಕ್ಕೆ ಹೆಂಗಸೂರಂಗ ಸೀರೆ ಉಟ್ಕೊಂಡು ಅವ್ರ ಕೂಡ ಚರ್ಗಿ ತೊಗೊಂಡು ಹೋಗಿ ಪತ್ತೆ ಹಚ್ಚಿದಂತ. ಎಲ್ಲ ಹೊರಬೀಳ್ತೈತಿ ಅಲ್ಲಿ, ಎಲ್ಲ ಊರನ್ ಹಕ್ಕಿಕತಿ ಎಲ್ಲ. ಹೌದಿಲ್ಲ? ಈಗ ಸಾರ್ ಹಿಡ್ದ ಕುಂತ ಬಿಡ್ತೈತ್ರಿ ಅವ್ರು. ಅಲ್ಲೇ ರೀ ಎಲ್ಲ. ಅದು ಮುಗಿ ಮಠ ಅವ್ರಿಗೆ ಹೇಳ್ತಿದ್ದಿಲ್ಲ ಅವ್ರು. ಹೌದಿಲ್ಲ? ಚರ್ಗಿ ತೊಗೊಂಡು ಮುಗಿದ್ರು ಸುದ್ದಿ ಕೇಳಕ್ ಕುಂತ ಬಿಡುದ ಅಲ್ಲೇ. ಹಾ ರೇ, ಬರ್ತೀಯನ್ವಾ ಅಂತೇಳಿ. ಏಕಾಂತ ಇರ್ಬೇಕ ಮನುಷ್ಯ. ಗಂಡು ಮಕ್ಳು ಹೆಚ್ಚಾಗಿ ಹೋಗುದಿಲ್ಲ ಅವ್ರು. ಹೌದಿಲ್ಲ? ಹಿಂಬಾಗಿ ಹೋಗ್ತಾರ, ಅಂತೇಳಿ ಕುಂಡ್ರುದಿಲ್ಲ ಅವ್ರು ಗಂಡು ಮಕ್ಳು ಯಾರು. ಬಾಳೆ ಮಾಡ್ಬೇಕಾರೆ ಯಾವ ಆಸನ ಹಾಕ್ತಿಪ್ಪ ನೀ? ಬಾಳೆ ಚಿಂತೆ ಮಾಡ್ಬೇಕಾರ ಯಾಕ್ರಿ? ಇಂಥದ ಆಸನ ಹಾಕಿ ಬಾಳೆ ಚಿಂತೆ ಮಾಡ್ತೇನೆ. ಈ ಆಸನ ಹಾಕೇನೋ ಖಬರ್ ಇರುದಿಲ್ಲ ನಿನಗೆ. ಹೌದಿಲ್ಲ? ಹಂಗಿದನು ಮಾಡಕ್ ಬರ್ತೈತಲ್ಲ. ಹೌದಿಲ್ಲ? ಈಗ ದಾರಿ ಹಿಡಿದು ಹೋಗುವಾಗ ಅದು ಚಿಂತನೆ ಮಾಡ್ತಿರ್ತಿ ಬಾಳೆದ ಬಗ್ಗೆ, ಅಲ್ಲೇ ನಡಿಗೆನ ಆಸನ. ಹೌದಿಲ್ಲ? ಒಳಗೆ ಆಂತರಿಕವಾಗಿ ಅದ ಗೆನ್ಕ್ಯಾಗ ಹೋಗಿರ್ತೀನಿ, ಬಾಳೆದ ಹಂಚಿಕೆ ಮಾಡ್ತಿರ್ತಿಲ್ಲ, ನೆನಪು ಮಾಡ್ತೀವಿ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತ ಯೋಚನೆ ಮಾಡ್ತಿಲ್ಲ. ಅಲ್ಲಿ ಯಾವ ಆಸನ ಹಾಕಿ ಮಾಡ್ತೀವಿ ಹೇಳಂಗ? ಇದಕ್ಕೆ ನಿರ್ದಿಷ್ಟ ಆಸನ ಅಂತ ತಿಳ್ಕೊಂಡು ಅದನ್ನ ಆಸನ ಹಾಕಿ ತ್ರಾಸಾಗೋ ಆಸನ ಹಾಕಿ ಅದು ಚಾವ್ ಹೊಡ್ಕೊಂತ ಕುಂತರಾಗಿ ನಿನಗೆ ಇದು ಮುಗಿದು ಹೋಗ್ತೈತಿ. ಅದ್ರಾಗ ವೇಳೆ ಕಳೆದು ಹೋಗಿತಿ ಕೆಲ್ಸಿಂದ. ನಿನಗೆ ಭಾಳತನ ಕೂಡ್ಲಿಕ್ಕೆ ಯಾವ ಆಸನ ಇರ್ತೈತಿ ಆಸನ ಮ್ಯಾಗ ಕುಂತ ಚಿಂತನೆ ಮಾಡ್ಬೋದು. ಇದನ್ನ ಅದಕ್ಕೆ ದಂಡನ ಮಾಡಕ್ ಹೋಗ್ಬೇಡ ಅಂತ. ಶರೀರ ದಂಡನ ಮಾಡೋದು ಉಪಯೋಗಿಲ್ಲ ಅಂತ. ಕಣುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಮಣಿಮಾರು ತೊರೆದು ವನವಾಸ ಪಡಬೇಡ, ತನಗಿನಿತು ತತ್ವಜ್ಞಾನ ಸಂಜನಿಸಲು ಅಗವೆಲ್ಲವನ್ನು ಕೆಡಿಪುವುದರಿಂದ. ಈ ಪ್ರಕಾರವಾಗಿ ನಿನಗೆ ತಿಳ್ಕೊಂಡೆ ಅಂದ್ರೆ ಈ ದುಃಖನ ಹೋಗಿಬಿಡ್ತೈತಿ. ನೀ ಏನೂ ಮಾಡೋದು ಅವಶ್ಯಕತೆ. ಮನಸ್ಸಿನ ಸ್ವಭಾವ ಅದು ಚಂಚಲ ಆಗೋದು. ಅದನ್ನು ನಿಲ್ಲಿಸ್ಬೇಕಂತೂ ಪ್ರಯತ್ನ ಮಾಡಕ್ ಹೋಗ್ಬೇಡ. ನಿನಗೆ ಬೇಕಾದ ಕಡೆ ಲಕ್ ಕೊಟ್ಟೆ ಅಂದ್ರೆ ತಾನ ನಿಲ್ತದ ಮನಸ್ಸು. ಹೇಗ್ರಿ? ಮನಸ್ಸಿನ್ಯಾಗ ವಾಸನ ಇಟ್ಕೊಂಡು ಅದನ್ನ ಹಠದಿಂದ ನಿಲ್ಸಕ್ ಪ್ರಯತ್ನ ಮಾಡ್ತಾನ. ಮನಸ್ಸನ್ನು ಹತೋಟಿಯಾಗಿ ಇಟ್ಕೋಬೇಕಂತೇಳಿ ಏನೇನೋ ಮಾಡ್ತಾನ. ಅದನ್ನು ಇಲ್ಲಿ ನಿಲ್ಲಿಸ್ಬೇಕು, ಹುಬ್ಬಿನ ಮೊದಲು ನಿಲ್ಲಿಸ್ಬೇಕು,
ಅಲ್ಲಿ ಇಲ್ಲಿ ಯಾಕೆ ಗುದ್ದಾಡ್ತಿದ್ದೆ? ಅದಕ್ಕೆ ಮನವ ನಿಲ್ಲಿಸಬೇಡ, ತನುವ ದಂಡಿಸಬೇಡ, ಮನೆಮಾರು ತೊರೆದು ವನವಾಸ ಕೊಡಬೇಡ, ತನಗಿನಿತು ತತ್ವಜ್ಞಾನ. ಈ ಪ್ರಕಾರವಾಗಿ ನೀ ತಿಳ್ಕೊಂಡೆ ಅಂದ್ರೆ ನಿನ್ನ ದುಃಖನೇ ಇಲ್ಲದಂಗಾಗೈತೆ. ಏ ಮನಸ್ಸು ಜಿಗದಾಡ್ಲಿ, ಅದ್ರ ಸ್ವಭಾವ ಅದು ಮನುಷ್ಯನ ಧರ್ಮ. ಚಂಚಲಾಗುವುದು ಮನುಷ್ಯನ ಧರ್ಮ. ನಿನ್ನಲ್ಲಿ ಅದಿಲ್ಲ. ಶರೀರ ಧರ್ಮಗಳು, ಮನುಷ್ಯನ ಧರ್ಮಗಳು ಯಾವ ನಿನ್ನಲ್ಲಿಲ್ಲ. ಉದಾಸೀನ ಆಗ್ಬೇಕು ಎಲ್ಲದ್ರ ಬಗ್ಗೆ, ಎಲ್ಲದಕ್ಕೂ ಆಲಸ್ಯನ ಆಗ್ಬೇಕು. ಮತ್ತೆ ಬೇಕಾದದಕ್ಕೆ ಇದನ್ ಮಾಡೋದು, ಕೆಲಸ ಹೇಳಿದ ಕೂಡಲೇ ಆಲಸ್ಯನ ಆಗೋದು. ಶಿಷ್ಯ ಈ ಬಟ್ಟಿ ಬಗ್ಗೆ ಅಂದ್ಕೂಲೆ ಗುರುಗಳಲ್ಲಿ ಮೈಲಿಗೆ ಉಂಟೆ ಅನ್ನೋದು ಏನ್ ಮಾಡೋದು? ಪ್ರಸಾದ ತಗೋಬಾರ ಶಿಷ್ಯ ಅಂದ್ರೆ ಮಹಾಪ್ರಸಾದ ಬಿಡುವುದು ಉಂಟೆ ಅಂತ ಸಾಲಂಕಿ ನಮ್ಮ ಗುರುಗಳು ಹೇಳ್ತಿದ್ರು. ಮಹಾಪ್ರಸಾದ ಬಿಡುವುದುಂಟೆ ಗುರುಗಳೇ ಅಂತ. ಊಟಕ್ಕೆ ಮರಿಬೇಡ್ರಿ, ಕಷ್ಟಕ್ಕೆ ಕರಿಬೇಡ್ರಿ. ಎಲ್ಲದ ಕಣ್ಣು ಪಿಳ್ಕಸಾಕ್ ಸುದ ಬೇಸರ ಆಗ್ಬೇಕು ನೋಡ್ರಿ, ಹಂಗಾಗ್ಬೇಕು. ಅಷ್ಟು ಉದಾಸೀನ ಆಗ್ಬೇಕಲ್ಲ, ಏನೂ ಲಾಭ ಇಲ್ಲ ಇದ್ರಾಗ. ಏನು ಮಾಡೋದು? ಕರ್ಮೇಂದ್ರಿಯಗಳ ಜ್ಞಾನೇಂದ್ರಿಯಗಳ ಪ್ರೇರಣಾ ಕೊಡದ ಉದಾಸೀನ, ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ ಎಂದರು. ಆತ್ಮಜ್ಞಾನದ ಇಚ್ಛೆ ಹಿಡೀರಿ, ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬೀಳಿರಿ ಅಂತ. ನನ್ನ ಮನೆ, ನನ್ನ ಊರು ಅಂತ ಬಿಡೋದನ್ನೆಲ್ಲ ಭಾವ. ಈಗ ಸದ್ದ ಬಿಟ್ರೆ ಸದ್ದ ನಿನಗೆ ಆನಂದ. ಎಂದಿದ್ದೇನಂತ ಯಾಕಂತ ಈ ಸದ್ದ ಬಿಡು, ಸದ್ದ ನಿನಗೆ ಆನಂದದ ಅನುಭವಕ್ಕೆ. ಎಂದಿರ್ಪೇನೋ ಅಂತ ಯಾಕಂತೀವೋ, ಈಗ ಸದ್ದ ಬಿಟ್ರೆ ನಿನಗೆ ಸದ್ದದ ಆನಂದದ ಅನುಭವಕ್ಕೆ. ಬಿಟ್ಟಿರಕ್ಕಲಿ ನೀನ ಮುಕ್ತದೆ ಅನ್ನೋದು ನಿನಗೆ ಹೊಳಿತೈತಿ. ಈ ಅನುಭವ ಮಾಡ್ಕೊ, ನಾನು ಮುಕ್ತ ಅದೇನೆನ್ನುವಂಥ ಅನುಭವ ನೀನು ಮಾಡ್ಕೊ. ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ. ಅಂದಾಗ ಚಿಂತೆ ಕಡಿದೈತಿ ನಿನಗೆ. ನೀ ಹೊಸದಾಗಿ ಮುಕ್ತ ಆಗ್ಬೇಕಾಗಿಲ್ಲ. ನೀ ಈ ಸದ್ದ ಮುಕ್ತ ಇದೆ ಅನ್ನೋದ ಅನುಭವದಿಂದ ನೋಡ್ಕೊ. ನಮಗೆ ಏನು ಬೇಕಾಗೈತೆ ಅದ್ರ ಕಡೆ ಎಲ್ಲ ಕೊಟ್ಟಾಗ ಅದು ಅನುಭವ ಬರ್ತೈತಿ. ನಿಶ್ಚಿಂತ ಆಗಿರ್ಲಿಕ್ಕೆ ಯಾವ ಆಸನನೂ ಬೇಕಾಗಿಲ್ಲ ನೋಡ್ರಿ. ಚಿಂತೆಯೊಳಗಿರೋದು, ನಿಶ್ಚಿಂತೆಯೊಳಗಿರೋದು ಮನಸ್ಸು. ಕೈಕಾಲು ಏನು ಅಂತಃಕರಣ ಹೇಳು. ಕೈಕಾಲನ್ನು ಮಡಚ್ಬೇಕಂತ ಹಿಡಿತದಾಗ ಇಡ್ಬೇಕು. ಕೈಕಾಲ ಯಾಕ್ರಿ? ಮನಸ್ಸು ಚಂಚಲ ಆಗೈತೆ ಅಂದ್ರೆ ಏನು ಮಾಡೋವು? ಅಂತಃಕರಣ ಮಲಿನ ಆಗೈತಿ. ಇದ್ರಾಗ ಓಡಾಡಿ ಬಳಲ್ತೈತಿ ಮನಸ್ಸು. ಸಮಾಧಾನ ಶಾಂತಿ ಕಳ್ಕೊಂಡೈತಿ. ಅದಕ್ಕೆ ಓಡಾಡಿ ಬಳಲು ಮನಸ್ಸಿಗೆ ಬುದ್ಧಿ ಹೇಳಿ ಅದು ವಿಷಯದ ಮಾಲಿನ್ಯ ಎಲ್ಲ ಕಳ್ಕೊಂಡಾಗ ಅದು ನಿಶ್ಚಿಂತ ಆಗಿ ಆನಂದದ ಅನುಭವದಾಗಿರ್ತೈತಿ. ಯಾವ ಚಿಂತೆ ಇಲ್ದ. ಅಂತಃಕರಣದ ಕೆಲಸ ನೋಡಿ. ಮನಸ್ಸಿನೊಳಗೆ ಅನ್ಯ ಆಲೋಚನೆಗಳನ್ನು ಮಾಡಲೇ ಇತ್ತಂದ್ರೆ ನಿಶ್ಚಿಂತ ಆಗಿ ಇರಕ್ಕೆ ಬರ್ತೈತಿ. ಅದಕ್ಕೆ ಅವಕಾಶ ಕೊಟ್ಟೆ ಅಂದ್ರೆ ಸಮಾಧಾನ ಕೆಡಿಸ್ಬೋತೀನಿ. ಮನಸ್ಸು ಆನಂದದೊಡನೆ ಹೊಂದ್ಕೊಳ್ಳೋಕನ ಯೋಗ ಅಂತ. ಯೋಗ ಅಂದ್ರೆ ಸಮರಸ ಆಗುವುದು, ಆನಂದದೊಡನೆ ಸಮರಸ ಆಗುವುದು ಯೋಗ ಅಂತ. ಇದಕ್ಕೆ ಮಿತವಾದ ಆಹಾರ ಬೇಕಾಗ್ತದೆ. ಇದಕ್ಕೆ ಪಥ್ಯಾಹಾರ ಅಂತಾರೆ. ಮಿತವಾದ ಆಹಾರಕ್ಕೆ ಮಿತವಾದದ್ದು, ಮಿತವಾದದ್ದನ್ನು ಮಿತವಾಗಿ ತಗೊಳ್ಳೋಕೆ ಪಥ್ಯಾಹಾರ ಅಂತಾರೆ. ನೀವು ದಾರಿ ಹಿಡಿದು ಹೋಗುವಾಗ ಬಾಳೆ ಚಿಂತೆ ಮಾಡ್ತಿರಲ್ಲ, ಹಂಗೆ ಅವನು ದಾರಿ ಹಿಡಿದು ಎಲ್ಲಿ ಬೇಕಾದಲ್ಲಿ ಹೋದ್ರು ಸುಧಾ ಅದ ನೀನು ಮನ್ಯಾಗ ಇರ್ತಾನ. ಕೂತಾಗಾತಿ, ನಿಂತಾಗಾತಿ, ಯಾಕ್ರಿ ಅಡ್ಡಾಡುವಾಗ ಸುಧಾ ಅದ ನೀನು ಮನ್ಯಾಗ ಇರ್ತಾನ. ಅದರ ಅಭ್ಯಾಸದಾಗಿದ್ದಾವ. ಅಲ್ಲಿ ಅವ್ರಿಗೆ ನಡಿಗಿನ ಆಸನ ಇರ್ತೈತಿ. ಯಾವಾಗಲೂ ಒಳಗೆ ಅಂತರಂಗದಲ್ಲಿ ಆತ್ಮಚಿಂತನದ ಅಭ್ಯಾಸ ಇತ್ತು ಅಂದ್ರೆ ವಿಷಯ ಚಿಂತನ ತಾನ ಹೋಗಿಬಿಡ್ತದೆ. ಆನಂದವನ್ನ ತನ್ನ ಬಿಟ್ಟು ಹೊರಗೆ ಹುಡುಕೋದನ್ನ ಎಲ್ಲಾ ದುಃಖಕ್ಕೆ ಕಾರಣ ಆಗೈತೆ ನೋಡಿ.
ಭಿನ್ನ ಬಿಟ್ಟ ಅರಸಲಿ ಏನುಂಟು ಕಾಣಿಸಲು ಬರಿದೆ ಅಂತ. ಏನೈತೆ ಅಲ್ಲಿ ಹೊರಗೆ ಹುಡುಕೊಂತ ಬಂದೆ ಅಲ್ಲ, ಇಂದ್ರಿಯಗಳ ಮೂಲಕ ಜಗತ್ತಿನ ವಿಷಯ ವಸ್ತುಗಳಲ್ಲಿ ಹುಡುಕಿದೆ, ಏನು ಸಿಕ್ತೆ ನಿನಗಾದ್ರೆ? ದನುವ ಆತಿಲ್ಲ. ಬೇಕಾದಷ್ಟು ಜನ್ಮ ಹುಟ್ಟಿ ಬಂದು ಹುಡುಕಿದ್ರು ಅದು ಸಿಗುವುದಿಲ್ಲ, ಹೊರಗೆ ಹುಡುಕಿದ್ರೆ ಸಿಗುವುದಿಲ್ಲ. ನಿನ್ನೊಳಗಿದ್ದದ್ದು ಅಂತರಂಗದಲ್ಲಿ ಅನುಭವ ಬರುವುದು, ಬಹಿರಂಗದಲ್ಲಿ ಹುಡುಕಿರಿ ಎಲ್ಲಿ ಸಿಗುವುದು? ಅದಕ್ಕೆ ಬಹಿರ್ಮುಖ ಆಗಬಾರದು, ವೃತ್ತಿ ಅಂತರ್ಮುಖಿ ಆಗಬೇಕು ಅಂತ. ಏನು ಬಹಿರ್ಮುಖ ವೃತ್ತಿಗೆ ದನುವನ ಆಗುವುದು ನೋಡಿ. ಅನ್ಯ ವಸ್ತುಗಳನ್ನು ಅವಲಂಬಿಸ್ಕೊಂಡು ಆರಾಮಿರುವುದು ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಮಂದಿ ಸಾಮಾನದಾಗಿರೋರೆಲ್ಲ ಅಲ್ಲ, ವಿಷಯ ಲಂಪಟ್ರು ನಾವು. ಇನ್ನೂ ಅಲ್ಲ ಅಲ್ಲವ. ಜಗತ್ತಿನ ತೋರಿಕೆ ವಸ್ತುಗಳನ್ನು ನಾನು ಅಂತ ಹಿಡ್ಕೊಂಡು ಕುಂದಿರ್ತೀಯಲ್ಲ, ಅವಲ್ಲ ಅಲ್ಲವ. ನಿನ್ನ ಬಿಟ್ಟು ಯಾವುದು ಹೋಗುದಿಲ್ಲ ಅದು ಅವು ನಿನ್ನು. ಇವೆಲ್ಲ ಶರೀರನೂ ನಿನ್ನ ಬಿಟ್ಟು ಹೋಗ್ತಾವು, ಯಾವ ಇಂದ್ರಿಯಗಳೂ ನಿಲ್ಲೋದಿಲ್ಲ, ಅವು ಎಲ್ಲ ನೀವು ಅಲ್ಲದ್ದು. ಅವು ನಾನು ನನ್ನದು ಅಂತ ಹಿಡ್ಕೊಂಡು ಕುಂತೀಯಲ್ಲ. ಸತತ ನಮ್ಮ ಇರುವಿನ ಬಗ್ಗೆ ಶ್ರವಣ ಮಾಡೋದ್ರಿಂದ ಪರಮ ಶಾಂತಿ ಲಭಿಸ್ತದೆ ನೋಡಿ. ಬಿಡಬಾರ್ದು ಅದನ್ನು. ಒಂದು ಹೊತ್ತು ಊಟ ತಪ್ಪಿದ್ರೆ ಶ್ರವಣದ ವೇಳೆ ತಪ್ಪಿಸ್ಕೋಬಾರ್ದು ನೋಡ್ರಿ. ನಾವು ನೆವ ಹೇಳಿ ಅದನ್ನು ತಪ್ಪಿಸ್ಕೊಂಡ್ಬಿಡ್ತೀವಿ. ಬಹಳ ಮಹತ್ವದ ಶ್ರವಣ. ಏನು ನಾವು ಅದಕ್ಕೆ ಯಾವುದು ನೆವ ಹೇಳಬಾರ್ದು. ಶ್ರವಣಕ್ಕೆ ಶ್ರವಣದೊಳಗೆ ಏನು ಲಾಭ ಇರ್ತೈತಿ ಅಂದ್ರೆ ಅದನ್ನು ಅನುಭವ ತೊಗೊಂಡವ್ರಿಗೆ ಗೊತ್ತಿರ್ತೈತಿ. ಅದು ಏನು ಕೇಳಿದವ್ರಿಗೆ ಏನಾಗ್ಯಾರ ಹೇಳಿದ ಏನು ಮಾಡೋದು? ಶ್ರವಣ ಮಾಡಲಿಲ್ಲ ಅಂದ್ರೆ ಬಂದು ಇಲ್ಲಿ ಇದನ್ನು ಮಾಡಿ ಕೇಳುವ ಟೈಮ್ನಾಗನೇ ಇರಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಅದಕ್ಕೆ ಬಹಳ ಮಹತ್ವದ ಶ್ರವಣಕ್ಕೆ. ಏನು ಅದನ್ನು ತಪ್ಪಿಸ್ಕೋಬಾರ್ದು ಅಂತ. ಏನು ಸತತ ಶ್ರವಣದಿಂದ ಪರಮ ಶಾಂತಿ ಲಭಿಸ್ತದೆ. ದೇಹದ ಮೇಲಿನ ಅಭಿಮಾನ ಹೋಗ್ತೈತಿ, ದುಷ್ಟರ ಸಂಗ ತಪ್ತೈತಿ. ಏನು ಶ್ರವಣದಿಂದ ಚಿತ್ತ ಶುದ್ಧಿ ಆಕೈತಿ. ಮುಮುಕ್ಷವಾದವನಿಗೆ ಶ್ರವಣವು ಅತ್ಯಂತ ಶ್ರೇಷ್ಠವಾದಂಥ ಸಾಧನ ಐತಿ. ಉತ್ತಮ ಸಂಸ್ಕಾರ ಆಕೈತಿ ನನಗೆ ಶ್ರವಣಕ್ಕೆ ಮುಖ ಕೊಟ್ಟೆ ಅಂದ್ರೆ. ಉತ್ತಮ ಸಂಸ್ಕಾರ ಆದರೆ ಉತ್ತಮ ಜನ್ಮ ಬರ್ತದೆ. ಒಳ್ಳೆಯ ಸಂಸ್ಕಾರ ಆಗಿತ್ತು ಅಂದ್ರೆ ಬುದ್ಧಿಗೆ ಪಾಲನೆ ಪೋಷಣೆ ಆಕೈತದೆ. ಏನು ಹಿತಾಹಿತ ವಿವೇಕ ಏನದ ನೋಡ ವಿಚಾರ, ಅದು ನಮ್ಮಲ್ಲಿ ಜಾಗೃತ ಆಗಬೇಕು. ಅಂದಾಗ ದಾರಿ ಹಿಡಿತೈತಿ ಮನಸ್ಸು. ಏನೆಲ್ಲ ತೋರ್ಕಿ ದಶೆಯಿಂದ ಚಿಂತೆ ಹೋದಿಲ್ಲ ನೀನು, ಅದು ಇದಕ್ಕಿದ್ದಂಗೆ ಇರುವುದಿಲ್ಲ. ನೀ ಚಿಂತೆ ಮಾಡ್ಯಾರ ಇರ್ತೈತೇನ ಅದು? ಇರುಕಿ ದಶೆಯಿಂದ ಚಿಂತೆ ಮಾಡ್ತೀವಿ, ತೋರ್ಕಿ ದಶೆಯಿಂದ ಚಿಂತೆ ಮಾಡ್ತೀವಿ. ಇರುಕಿಗಂತ ಯಾವ ಹಾನಿನೂ ಆಗೋದಿಲ್ಲ, ತೋರಿಕೆ ಇದ್ದಕ್ಕಿದ್ದಂಗೆ ಇರುವುದಿಲ್ಲ. ನೀನು ಚಿಂತೆ ಮಾಡೋ ಕೆಲಸ ಏನೈತಪ್ಪ? ತೋರ್ಕಿ ಚಿಂತೆ ಅದು ಕೆಡದಂಗೆ ಇಟ್ಕೊಳಕಾಕತ್ತೇನ ಅದನ್ನು? ಪ್ರತಿನಿತ್ಯವೂ ಬ್ರಹ್ಮನಿಷ್ಠರಿಂದ ನಮ್ಮ ಇರುವಿನ ಬಗ್ಗೆ ನಾನು ಯಾರು, ನಾನು ಅಲ್ಲದ್ದು ಯಾವುದು ವಿಚಾರ ಕೇಳ್ಬೇಕಾದ್ರೆ ಶ್ರವಣ ಮಾಡಬೇಕು. ಶ್ರವಣಕ್ಕೆ ಬಂದದ್ದನ್ನು ಮನನ ಮಾಡಬೇಕು. ಅದನ್ನು ಕೇಳಿದ್ದನ್ನು ನೆನಪು ಮಾಡ್ಕೊಂತ ಇರಬೇಕು. ಅದು ಗಟ್ಟಿ ಆಕೈತಿ ನನಗೆ. ಅವಾಗ ನಿನ್ನ ನಿಜದ ಅನುಭವ ನಿನಗೆ ಆಕೈತಿ. ಭವರೋಗ ನಮಗೆ ಹತ್ಯೆ ಇಲ್ಲ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಸುಧಾ ಇಲ್ಲ. ನಮಗೆ ಹತ್ಯತೆ ಅನ್ನೋದ್ರ ತಿಳುವಳಿಕೆ ಸುಧಾ ಇಲ್ಲ. ನಾ ಆರಾಮನ ಅದೇನಂತ ತಿಳ್ಕೊ. ನಾನು ವಿಷಯದ ಇದು ಹತ್ತೈತಿಲ್ಲೋ ನಿನಗೆ. ವಿಷಯ ಲಂಪಟತನಕ್ಕೆ ಬೆನ್ನು ಹತ್ತಿ ಇಲ್ಲ. ವಿಷಯಗಳನ್ನು ದೊರಕಿಸ್ಕೊಂಡು ಸುಖ ಹೊಂದಬೇಕನ್ನೋ ಆಶಯ ಒಳಗೈತಿ ನೀನು. ಅದೇ ತೇಕಾಕಿಸ್ತದೆ ನೀನು. ಅವನು ದೊರಕಿಸ್ಕೊಂಡ್ರೆ ನಿನಗೇನು ಲಾಭ ಐತೆ ಹೇಳಿ? ಅವು ಎಂದೂ ಸುಖ ಕೊಡೋದು ನೀನು. ಮತ್ತು ತೇಕಾಕ್ ಹಚ್ಚುವ ನಾವು. ಏನು ವಿಷಯ ಲಂಪಟರಿಗೆ ಇದು ಹತ್ತೋದೂ ಇಲ್ಲ. ಎಷ್ಟು ಅಂಥವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು. ಇಲ್ಲಿ ಬಂದಾಗ ವಿಷಯ ಇದನ್ನು ಮಾಡೋದು, ಒಳಗೆಲ್ಲ ವಿಷಯದಾಗ ಇದನ್ನು ಮಾಡೋ ಇದು ಅನಿಸ್ತು ಜನ್ಮಕ್ಕೂ ಕೆಲಸ ಆಗೋದು. ಗಂಡನ್ಯಾಗೆಲ್ಲ ವಿಷಯದ ಅಮ್ಮ ಇಟ್ಕೊಂಡು ಮ್ಯಾಗ ತೂರ್ಕಿಗೆ ಇದನ್ನು ಮಾಡಿದ್ರು ಎಷ್ಟು ಜನ್ಮಕ್ಕೂ ಆಗೋದಿಲ್ಲ ನಿನಗೆ. ಏನು ತೂರ್ಕಿಗೆ ಬಾಳೆ ಮಾಡಿದ್ರು ಅವರು ಮಲ್ಲವರು. ಸುಳ್ಳು ಅಂತ ತಿಳ್ಕೊಂಡು ಅದನ್ನು ಮಾಡಿದ್ರು, ಇದು ಕರೆ ಅಂತ ತಿಳ್ಕೊಂಡು ಇದ್ರ ಕಡೆ ಲಕ್ ಕೊಟ್ಟು, ನಿಜದ ಕಡೆ ಲಕ್ ಕೊಟ್ಟು ಅದನ್ನು ನಂಬು. ನಿಜವಲ್ಲದನ್ನು ನಂಬಕ್ಕೆ ಹೋಗ್ಬೇಡ. ತೋರಿಕೆ ಅದು ನಿಜ ಅಲ್ಲದು, ಬಾಳೆ ನಿಜವಾದದ್ದಲ್ಲದು. ಏನು ತೋರಿಡುವುದು ಅದು ಯಾವಾಗಲೂ ಇದ್ದದ್ದಲ್ಲದು.
ಭವರೋಗ ನಮಗೆ ಹತ್ತೈತಿ ಅನ್ನೋದು ಖಬರ್ ಆತಂದ್ರೆ ಅದನ್ನು ಕಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾನೆ ನಾವು. ಏನೂ ಆಗಿಲ್ಲ ಅಂತ ತಿರ್ಗಾಕತ್ತಾರ. ಇರುವಿನ ಕಡೆ ಲಕ್ ಕೊಟ್ಟೆ ಅಂದರೆ ಜಗತ್ತಿನ ವ್ಯವಹಾರವನ್ನೆಲ್ಲ ನೀವು ಮರೆತು ಬಿಡ್ತೀಯ. ಇದ್ರಾಗ ಏನೂ ಲಾಭ ಇಲ್ಲ ಅಂತ. ಅಂತರಂಗದ ಕಡೆ ಲಕ್ ಕೊಟ್ಟು ಅದನ್ನು ಅನುಭವ ತಗೋಕತ್ತೆ ಅಂದರೆ ವೃತ್ತಿ ಬಹಿರ್ಮುಖ ಆಗುವುದೂ ಇಲ್ಲ ತಗಿಂದ. ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿ ಆದ. ಜಗ ವಿಸರ್ಲೆ ಸುಖ ವಿಸರ್ಲೆ ಯೋಗಿ ನಾ ಬಣಲಿ ಅಂತ. ಯೋಗಿ ಅಂದ್ರೆ ಸುಖದೊಡನೆ ಸಮರಸ ಹೊಂದಿದ ಅಂತ. ಏಕ ಆಗಿಬಿಡ್ತಿ ಆನಂದದ ಕೂಡ ತಾನ ಪರಬ್ರಹ್ಮ ಸ್ವರೂಪ ಆಗಿಬಿಟ್ಟ. ಉಪ್ಪಿನ ಗೊಂಬಿ ಸಮುದ್ರದ ಆಳವನ್ನು ನೋಡಕ್ ಹೋಗಿ ಸಮುದ್ರನ ಆಗಿಬಿಡ್ತು. ಮೋಕ್ಷಗಳಾದವರು ಸದ್ಗುರುವಿನ ಮುಖಾಂತರ ಪ್ರತಿನಿತ್ಯ ಕೇಳುವುದು ಒಂದು ದೊಡ್ಡ ಸಾಧನೆ. ಇದು ಎಂದೂ ವ್ಯರ್ಥ ಆಗುವುದಿಲ್ಲ. ಇದಕ್ಕಾಗಿ ಪಟ್ಟಂತ ಶ್ರಮ ಏನದ ಅದು ಎಂದೂ ವ್ಯರ್ಥ ಆಗುದಿಲ್ಲ. ನೀವು ವಿಷಯ ಸಂಬಂಧಪಟ್ಟ ಶ್ರಮ ಅದೇನು ಲಾಭ ಇಲ್ಲ. ಎಲ್ಲ ಹೊಳ್ಯಾಗ ಹುಣಸೆ ಅಂತ ಹೇಳ್ತಾನೆ. ಗುಡ್ಡಕ್ಕಲ್ಲು ಹೊತ್ತಂಗ ನೀನು ಬಾಳೆ ಅದಕ್ಕೆ ಏಟು ಗಳಿಸಿರ ಏನು ಮಾಡಿದ ಕಣ್ಣಿಟ್ಟು ಮಾಡಿ ಅದನ್ನು ಮಾಡಿ ಏನು ಮಾಡಿದ್ರು ಉಳಿಲಿಲ್ಲ. ಉಪಯೋಗ ಇಲ್ಲ. ವ್ಯರ್ಥ ಶ್ರಮ ವಹಿಸಿದಲ್ಲ. ನಿರರ್ಥಕ ಆತನಿಂದ ಜೀವನ ಎಲ್ಲ. ಯಾವ ಜನ್ಮದ ಗಂಟು ಗದಿರು ಉಳ್ದಾವ ಹೇಳಿ? ಯಾವ ಜನ್ಮ ಶರೀರ ಉಳ್ದಾವ? ಯಾವ ಜನ್ಮದ ಮಕ್ಕಳು ಮರಿ, ಯಾವ ಜನ್ಮದ ಹೊಲ ಮನೆ ಉಳ್ದಾವ? ನೀನು ಎಲ್ಲಿ ಬಿಟ್ಟು ಬಂದೀವಿ? ಅವನು ಎಲ್ಲೆಲ್ಲಿ ಇದ್ದೀವಿ? ನೋಡು ಅವನ್ನೆಲ್ಲ. ಆ ಶರೀರ ಸಂಬಂಧಗಳು ಹೋಗಿಬಿಡ್ತವೆ. ಅದ್ರ ಸಂಬಂಧ ತೇಕ್ ಮತ್ತೆ ವಾಸನ ಕಟ್ಕೊಂಡು ತಿರುಗ್ತಾರೆ. ಜಡ ಶರೀರ ಹೋದ್ರೂ ವಾಸನಾ ಶರೀರ ಹಂಗೆ ಇದೆ. ಇವ ವಾಸನೆಗಳು ವಿಷಯ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ವಾಸನೆಗಳೇ ನಮ್ಮನ್ನೆಲ್ಲ ಜನ್ಮಕ್ಕೆ ಹಾಕುವ. ಸೂಕ್ಷ್ಮ ಶರೀರ ನಾಶ ಆಗುವುದಿಲ್ಲ. ನಿನ್ನ ಯಥಾರ್ಥ ನೀ ಯಾರದೇನು ಜ್ಞಾನ ಮಾಡ್ಕೊಳ್ಳೋ ಮಟ್ಟ ಸೂಕ್ಷ್ಮ ಶರೀರ ವಾಸನ ಕಟ್ಕೊಂಡು ತಿರುಗ್ತದೆ. ವಾಸನೆಗೆ ಅನುಗುಣವಾಗಿ ಮತ್ತೆ ಜನ್ಮಗಳು ಬರ್ತಾವೆ. ಒಳಗೆ ವಾಸನ ಇರ್ತಾವ, ಅದು ವ್ಯಕ್ತಪಡಿಸ್ತಾವ ನೋಡ್ರಿ. ಮೈಯಾಗ ಬಂದು ವ್ಯಕ್ತ ನನಗೆ ಅದು ಬೇಕಪ್ಪ ಇದು ಬೇಕು ಕಾಡಕ್ಕೆ ಶುರು ಮಾಡ್ತಾವು. ಅದು ಅವ್ರವ್ರ ಕರ್ಮಕ್ಕನುಸಾರವಾಗಿ ಬಂದು ಕಾಡ್ತಾವು. ವಾಸನಾ ಶರೀರದಾಗ ಎಷ್ಟೋ ಸೂಕ್ಷ್ಮ ಶರೀರಗಳು ಜಡ ಶರೀರ ಬಿಟ್ಟವರೆಲ್ಲ ಮುಕ್ತರಾಗ್ಯಾರ. ನಾವು ಸೂಕ್ಷ್ಮ ಶರೀರದಾಗ ತಿರುಗ್ತಾರೆ. ಎಲ್ಲರಿಗೂ ಆ ಸುಖ ಬುದ್ಧಿ ಐತಿ, ಅಲ್ಲೇ ಕುಂತಿರ್ತಾವ. ಹೋಗಿ ಅಲ್ಲೇ ಎದ್ರಾಗ ಆಸಕ್ತಿ ಇರ್ತೈತೆ ಅಲ್ಲೇ ಬಿಟ್ಟು ಹೋಗುದಿಲ್ಲ. ಹೊಲ ಮನಿ ಅನ್ನೋದು ಬರೀ ಹೊಲದಾಗ ತಿರುಗ್ತಿರ್ತಾವ. ಮನಿ ವಾಸನ ಮನಿ ಬಿಟ್ಟು ಹೋಗಕ್ಕೆ ಅಲ್ಲಿ ಅಂತೈತದ. ಅಲ್ಲೇ ಸುಳ್ದಾಡ್ತಿರ್ತಾವ ಮನ್ಯಾಗ. ಅಲ್ಲಿ ಹೋಗೋದು ಬಂದ್ರೆ ಹೇಳ್ಪ ನಾ ಇಲ್ಲೇ ಅದೇನು ಮನ್ಯಾಗ ಅಂತೀನಿ. ಹೌದಿಲ್ಲ? ನೋಡಿನ ನಾ ಎಲ್ಲವರು ಯಾರ್ಯಾರು ಮನ್ ಕೊಡಕ್ಕೆ ಬಂದಾರು ನೋಡೇನು ತಗೋಣ ಅಂತ ವ್ಯಕ್ತಪಡಿಸ್ತಾವ ಮೈಯಾಗ ಬಂದಾಗ. ಹೌದಿಲ್ಲ? ಯಾರ್ಯಾರು ಬಂದಿದ್ರು, ಯಾರ್ಯಾರು ಹತ್ರು ಎಲ್ಲ ಹೇಳ್ತಾವ. ನೋಡಿದ್ದು ಎಲ್ಲ ನೋಡ್ತಾವ ಎದುರಿಟ್ಟು. ಸೂಕ್ಷ್ಮ ವಾಸನಾ ಶರೀರ ಇರ್ತದಲ್ಲ. ಗೊತ್ತು ಮಾಡಿಕೊಟ್ರೆ ನಾನು ಹೊರಗೆ ಹಾಕ್ತಾನಂತ ಗೊತ್ತಾಗಲಂಗೆ ಇರ್ತಾವು. ಯಾವುದನ್ನು ಕೇಳುವುದರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದರ ಪ್ರಾಪ್ತಿ ಆಕತಿ. ಅಂಥ ವಿಚಾರವನ್ನು ನಾವು ಕೇಳಬೇಕು. ನಾವು ಇದು ಬಾಳೆ ಸುದ್ದಿ ಕೇಳಿ 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 ಏನಾಗೈತಿ, ನನಗೆ ಬಂಧನದಾಗ ಬಿದ್ದು ಒದ್ದಾಡಾಗೈತಿ. ನಾವು ಗಟ್ಟಿ ಆಗ್ಬಿಟ್ಟೈತಿ. ಮೊದಲು ಬಂಧನ. ಇದನ್ನು ಕೇಳಿ 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 ಬಾಳೆದ ನೆನಪು ಮಾಡೋದ್ರಿಂದ ಬಾಳೆ ಸುದ್ದಿ, ಜಗತ್ತಿನ ಸುದ್ದಿ ಕೇಳಿ 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 ನಮಗೆ ಮೊದಲು ಬಂಧನ ಆಗಿಬಿಟ್ಟಿದೆ. ನಿನ್ನ ಬಗ್ಗೆ ಕೇಳಿದ್ರೆ ಅನುಭವಗಳ ಮುಖಾಂತರ ನಿನಗೆ ಬಂಧನನ ಇಲ್ಲ ಅನ್ನೋದು ಅನುಭವ ಬರ್ತಿತ್ತು. ಅದಕ್ಕೆ ಅದರ ಬಗ್ಗೆ ಕೇಳು. ನಿನ್ನ ಬಗ್ಗೆ ಆತ್ಮವಾರೇ ದೃಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಆತ್ಮನನ್ನು ಕುರಿತು ಕೇಳು, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಈ ಜಗತ್ತಿನ ಬಗ್ಗೆ ಅದನ್ನು ಕುರಿತು ಕೇಳುವುದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡು ಅಂತ ಹೇಳಿ
ವಿಶ್ವವನ್ನು ಕುರಿತು ಶ್ರವಣ ಮಾಡುವ ಮನನ ಶ್ರಮ ಮಾಡು ಅಂತ ಹೇಳಿಲ್ಲ. ವಿಶ್ವಂ ಆರೇ ದೃಷ್ಟವ್ಯ ಶ್ರುತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಹೇಳಿಲ್ಲ ಯಾವ ಋಷಿಮುನಿಗಳು. ಆತ್ಮನನ್ನು ಕುರಿತು ಶ್ರವಣ ಮಾಡು ಅಂತ ಹೇಳ್ಯಾರ. ಏನು ಈ ಜಗತ್ತಿನ ಬಗ್ಗೆ ಕೇಳೋದು ಮಾಡಿ ಏನು ಲಾಭ, ತೋರಿಡುವುದಿಲ್ಲ. ಏನು ಜಗತ್ತನ ಇದೆಲ್ಲ ಚರಟನ್ನು ಹೊತ್ನಾಗಿ ಚರಟದ ಬಗ್ಗೆ ಕೇಳಿ ಏನು ಲಾಭದ? ಏನು ಈ ಜಗತ್ತಿನ ವಿಷಯ ವಸ್ತುಗಳೆಲ್ಲ ಇವು ಚರಟ ಅನ್ನೋದು ಹೊಳೆದವಾಗ ಇದ್ರ ಕಡೆ ಎಲ್ಲ ಕಡಾಗ್ಬಿಡ್ಬೇಕು ನೋಡ್ರಿ. ಏನೂ ರಸ ಇಲ್ಲ ಜಗತ್ತಿನ ವಿಷಯ ವಸ್ತುಗಳಲ್ಲಿ, ಏನೂ ಲಾಭ ಇಲ್ಲ. ಅದನ್ನು ನೆನಪು ಮಾಡೋದ್ರಿಂದ ಅವುಗಳ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡೋದು ಬಿಡೋದನ್ನು, ವ್ಯರ್ಥ ಶ್ರಮ ಮಾಡೋದು. ನೀವು ವಿರಕ್ತರಾದರೆ ಯಾವ ವಿಷಯ ಸಂಗ್ರಹಣೆಯೂ ಇರಬಾರ್ದು. ಹೌದು, ಅಪರಿಗ್ರಹ ವೃತ್ತಿ ಬೇಕು. ಏನು ಹೊರಗೆಲ್ಲ ಬಿಡೋದು ಒಳಗೆಲ್ಲ ಹಿಡ್ಕೊಂಡ್ರೆ ಅದು ವಿರಕ್ತಿ ಅಂತ. ಹೊರಗೆ ವಿರಕ್ತಿ ಒಳಗೆ ಅನುರಕ್ತಿ ಆದ್ರೆ ಹಳೆ ದೇಶನ ಒಳಗೆ ಗಂಡನೆಯಾಗಿ ಇಟ್ಕೊಂಡು ಯಾಕ್ರಿ? ಮತ್ತು ಒಳಗೆ ಮ್ಯಾಗ ಜ್ಞಾನದ ಮಾತು ಮಾತಾಡೋದು ಅದು ಎಂದೂ ಆಗೋದು. ನೀವು ಅವು ಮಿಥ್ಯಾಚಾರಿ ಅಂತ. ಏನು ಒಳಗೆ ಬರಬಾರ್ದು, ಹೊರಗಿದ್ರು ಒಳಗೆ ಬರಬಾರ್ದು. ನಿನಗೆ ತುರ್ಕಿಗೆ ಬಾಳೆ ಮಾಡಿದ್ರು ಅವರು. ಹೊರಗೆ ಏನಪ್ಪ ಅದರಾಗಿದ್ದ ಅದಾನಪ್ಪ ಅನ್ನೋರಂಗೆ ಮಹಾತ್ಮರಾದವರೆಲ್ಲ ತುರ್ಕಿಗೆ ಬಾಳೆ ಮಾಡಿದ್ರು. ಅವರು ಇರುವಿಕೆ ಹಂಗಿತ್ತು, ಸ್ವಲ್ಪ ಅದ್ರಾಗ ಬರುವಂಗಿಲ್ಲ. ಅದು ಒಳಗೆ ಅದನ್ನು ತಗೊಳಂಗಿಲ್ಲ ನೋಡಿ. ಅದನ್ನು ಎಲ್ಲೇ ಜಗದಾಗ ಬಿಡೋದು ಅಷ್ಟೇ. ಅಡುಗೆ ಮನೆಗೂ ಕಾಲು ಮರಿ ತೊಗೊಂಡು ಹೋಗೋಂಗಿಲ್ಲ. ಯಾಕ್ರಿ? ಅದನ್ನ ಯಾವ ಜಗದಾಗ ಬಿಡ್ಬೇಕು ಅಷ್ಟೇ ಬಿಡೋದು. ಅದನ್ನು ಒಳಗೆ ಭಾಳ ತಗೊಳ್ಳೋಂಗಿಲ್ಲ. ಹೌದಿಲ್ಲ? ಅದು ಹೊರಗಿನ ಕೆಲಸ ಅಷ್ಟೇ, ಅಷ್ಟೇ ಅದರದ್ದು. ಒಳಗೆ ಅದನ್ನು ತಗೊಳ್ಳೋಂಗಿಲ್ಲ. ಏನು ಎಷ್ಟು ಅದರ ಕೆಲಸ ಅಷ್ಟೇ, ಒಳಗೆ ಅದರ ಹೆಚ್ಚು ತಗೊಳ್ಳೋದಿಲ್ಲ. ಅದು ಮಹಾತ್ಮರಾದವರೆಲ್ಲ ಅದನ್ನು ಮಾಡಿದರು. ಒಳಗೆ ಹಿಡಿಬೇಡ, ಹೊರಗೆ ಬಿಡಬೇಡ ಅಂತ ಅದಕ್ಕೆ ಹೇಳ್ಯಾರ. ಯಾಕೆ? ಹಿಡ್ಕೊಂಡದ್ದೆಲ್ಲ ಒಳಗೆ ಐತಿ, ಬಿಡೋದು ಒಳಗೆ ಐತಿ. ಹೊರಗೇನೂ ಇಲ್ಲ, ಹಿಡಿದು ಬಿಡೋದು ಹೊರಗಿಲ್ಲ, ನೀವು ಒಳಗೈತಿ ಅಂತರಂಗದಲ್ಲಿ. ಅದಕ್ಕೆ ಸನ್ಯಾಸ. ಒಳಗೆ ಬಿಡೋದಕ್ಕೆ ಸನ್ಯಾಸ ಅಂತಾರೆ, ಹೊರಗೆ ಬಿಡೋದು ಸನ್ಯಾಸ ಅಲ್ಲ. ನೀ ಬಿಟ್ಟದ್ದು ಮಂದಿಗೆ ಗೊತ್ತಾಗಬಾರ್ದು. ನೀ ಎಲ್ಲ ಬಿಟ್ಟಾನಪ್ಪ ಅಂತ ನೀನು ಅವಾಗ ಹೊರಗೆ ಬಿಡೋವಾಗ ಹತ್ತದ, ಒಳಗೆ ಬಿಡೋವಾಗ ಹತ್ತದ. ಒಳಗೆ ಬಿಟ್ಟದ್ದು ಮಂದಿಗೆ ಏನು ಗೊತ್ತಾಕೈತಿ? ಹೊರಗೆ ಬಿಟ್ಟ ಅಂತೇಳಿ ಸನ್ಯಾಸಿ ಆಗಿಬಿಟ್ಟೆ ನೀ. ಹೊರಗೆ ಬಿಟ್ರೆ ಒಳಗೆ ಬಿಡ್ಬೇಕಲ್ಲೋ. ಮನಸ್ಸಿನಾಗ ಹಿಡ್ಕೊಂಡು ಕುಂತಿ ಜನರಿಗೇನು ಗೊತ್ತಾಕೈತಿ? ನೀವು ಒಳಗೆ ಬಿಟ್ಟದ್ದು ಹಿಡ್ದದ್ದು ಜನರೇನು ಬಲ್ಲರು, ಒಳಗಾಗಬೇಕಿರ್ತೇವೆ. ತುರ್ಕಿ ಸನ್ಯಾಸಿ ರುದ್ರಾಕ್ಷಿ ಬೆಕ್ಕಾಗಬೇಡ ಅಂದಾರ. ಎಲ್ಲ ಮುದುಕಾದಿಂದ ನಾ ಕಾಶಿಗೆ ಹೋಗಿ ಬಂದು ಸನ್ಯಾಸಿ ಆಗಿಬಿಟ್ಟೇನಂತ ಇಲಿಗಳಿಗೆಲ್ಲ ಹೇಳಾಕೈತಿ ಅಂತ. ಸನ್ಯಾಸಿ ಸೋಗ ಹಾಕ್ಕೊಂಡು ರುದ್ರಾಕ್ಷಿ ಕೊಳ್ಳಾಗ ಹಾಕ್ಕೊಂಡು ಅದು ಜಪ ಮಾಡ್ಕೊತ ಕುಂತು ಬಿಡಿದೆ ಅಂತ. ನಂಬಿಟ್ಟು ಇಲಿಗಳು ಮ್ಯಾಗ ಜಿಗದಾಡಕತ್ತು, ಯಾರಿಗೆ ಗೊತ್ತಾಗಲಂಗೆ ಒಂದೊಂದು ಗಬಕ್ಕನ ತಿನ್ನಾಕೈತಿ ಬಿಡಂತ. ಯಾಕೆ? ಶಕ್ತಿ ಕಡಿಮೆ ಆಗೈತೆಲ್ಲ, ಇದ್ದಲ್ಲಿ ಸಿಗಾಕತ್ತವಲ್ಲ. ಹಿಂಗೆ ರುದ್ರಾಕ್ಷಿ ಬೆಕ್ಕಾಗ್ಬಿಡುದು. ಎಲ್ಲ ಕತೆ ಮುಗಿದ ಮುಂದೆ ಸನ್ಯಾಸಿ ಆಗಿಬಿಡುದಪ್ಪ. ಹೌದಿಲ್ಲ? ಎಲ್ಲ ತಂದು ಕೊಡ್ತಾರ ಬಿಟ್ಕೊಂತ ರುದ್ರಾಕ್ಷಿ ಬೆಕ್ಕಿನಾಗ. ಹಂಗಾಗಬಾರ್ದು. ಅದರಿಂದ ನಿನಗೇನು ಲಾಭ? ಡೋಂಗಿತನ ಮಾಡಬೇಕು. ಒಳಗೆ ಅಂತರಂಗದ ತ್ಯಾಗ, ಅದಕ್ಕೆ ಸನ್ಯಾಸ ಅಂತ. ನಿಜವಾಗಿ ಬಿಡಬೇಕು ನಾವು. ಒಳಗೆ ಮನಸ್ಸಿನಾಗ ಬಿಟ್ಟಾಗ ಅದ್ರ ಲಾಭ ತಗೊಳಕ್ ಬರ್ತದೆ. ಬಾಹ್ಯದಲ್ಲಿ ವಿರಕ್ತಿ, ಒಳಗೆ ಅನುರಕ್ತಿ ಆದರೆ ಮತ್ತು ನರಕಕ್ಕೆ ಹೋಗ್ತೀನಿ. ಮತ್ತು ಹಿತವಿದ ಹಿತವೆಂಬ ತಿಳುವಿಗೆ ವಿಷಯ ವಿರತಿಯ ಸೂಚನೆ ಅಂತ. ಜ್ಞಾನಿ ಎಂದವನರಿಯವೆಂಬ ಅನುಮಾನ ವೇಕವನಂಗ ತಾನೇ ಸೂಚಿಸುವುದು. ಜ್ಞಾನಿಗಳ ಲಕ್ಷಣ ಹೆಂಗಿರ್ತೈತೆ ಅಂದ್ರೆ ಅವ್ರ ಒಳಗಿನ ಆಂತರಿಕ ಸ್ಥಿತಿ. ನಮ್ಮ ವಿಷಯ ಸಂಗ್ರಹ ಇರುವುದಿಲ್ಲ. ನಮ್ಗೆ ನಾಳೆಗೆ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು ಅನ್ನೋ ಅದ್ರ ಬಗ್ಗೆ ವಿಚಾರಣೆ ಮಾಡೋದು ನಾವು. ಮಂದಿ ಮುಂದೆ ಅಷ್ಟೇ ಎಷ್ಟಪ್ಪ ಬಾಳೆವಂತದನಪ್ಪ ಅನ್ನೋರಂಗೆ ಅವ್ರಂಗೆ ಮಾತಾಡ್ತಿದ್ರು. ಅಜ್ಞಾನಿಗಳು ಕೂಡ ಅಜ್ಞಾನಿ ಹೆಂಗೆ ಮಾತಾಡ್ತಿರ್ತಾನೆ.
ಅದ್ರ ಒಳಗಿನ ಬೇರೆ ಇರ್ತೈತೆ ಅವನು ಏನು ಆ ಅನುಭವಿಗಳ ಅಂತರಂಗದ ಆಳ ಬ್ರಹ್ಮಾದಿ ದೇವತೆಗಳಿಗೂ ತಿಳಿದಿಲ್ಲ ಅಂತ ಜ್ಞಾನಿ ಸ್ಥಿತಿ ಒಳಗಿನ ಸ್ಥಿತಿ ಅವ ಯಾಕೆ ಹೇಳಕ್ ಹೋಗುದ್ರು ಮಂಡಿಗೆ ಶಾಂಡಿಗೆ ಆನಂದ ಬೇಸರಕೈತಿವ ನಿದ್ರೆ ಆನಂದ ಬೇಸರಕೈತಿ ನಿಮ್ಗೆ ಹೌದು ತಿನ್ನೋದಿರ್ಲಿ ನೋಡೋದಿರ್ಲಿ ಮೋಶ ನೋಡೋದಿರ್ಲಿ ಕೇಳೋದಿರ್ಲಿ ಮುಟ್ಟೋ ಎಲ್ಲ ಬೇಸರಕ್ಕವು ಇಂದ್ರಿಯ ಸಂಪರ್ಕ ಭೋಗ ಎಲ್ಲ ಬೇಸರಕ್ಕೆನ ಕೊಡ್ತವೆ ಏನ್ ಆದರೆ ಯಾವುದೇ ಇಂದ್ರಿಯ ವಿಷಯ ಸಂಪರ್ಕ ಇಲ್ಲದ ನಿದ್ದೆಯೊಳಗೆ ಆನಂದ ಅನುಭವ ಮಾಡ್ತೇವಲ್ಲ ಅಲ್ಲಿ ಬೇಸರಾಗೋ ಪ್ರಸಂಗನೇ ಇಲ್ಲ ಯಾಕ್ರಿ ಅಲ್ಲಿ ಬೇಸರಕ್ಕೆ ಹೋತಪ್ಪ ಅಂತ ಆರಾಮ ಆತ್ಪ ನಿದ್ದೆ ಐತಿ ನೋಡು ನನಗೆ ಆರಾಮ ಐತಿ ಅಲ್ಲಿ ಯಾವ ಇಂದ್ರಿಯಗಳೆಲ್ಲ ವಿಷಯ ವಸ್ತುಗಳಿಲ್ಲ ಅಲ್ಲಿ ಹೆಂಗಿದ್ದೆ ಆರಾಮ ಅಂದ್ರೆ ಇದೆಲ್ಲ ಅದಾವು ಇವುಗಳ ಸಂಪರ್ಕ ಭೋಗ ಮಾಡಿ ಬೇಸರಿಕಿನ ಆತ್ಮ ಸುಖ ಕೊಡ್ತೈತೆ ಅಂತ ಮಾಡಿದಿ ಸುಖ ಇಲ್ಲ ಇಲ್ಲ ಮತ್ತು ಬೇಸರಿಕೆನ ಹೊಂದಿದೆಯಲ್ಲ ಇವೆಲ್ಲ ಅನಿತ್ಯದವ ದುಃಖ ಕೊಡ್ತಾವ ಅಂತ ತಿಳಿದ ಅದರ ಕಡೆ ಮನಸ್ಸು ಹಾಕದೆ ಇರುವುದು ಸನ್ಯಾಸ ಅಂತಾರೆ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಸನ್ಯಾಸ ಆಗಕ್ಕೆ ಗೊತ್ತೈತೆ ನಾವು ಹಂಗೆ ವಿವೇಕ ಇಲ್ಲದಕ್ಕೆ ಸನ್ಯಾಸಿ ಇಲ್ಲದಕ್ಕೆ ಸನ್ಯಾಸ ಆದರೆ ಉಪಯೋಗ ಇಲ್ಲ ಅಂತ ಏನು ತಿಳಿದ ಅದ್ರಾಗ ಏನೂ ಇಲ್ಲ ಅಂತ ತಿಳಿದ ಕೈ ಬಿಟ್ಟಾಗ ನಿನಗೆ ಅದು ಅನುಭವ ಬರ್ತದೆ ಒಳಗೆ ಆಸೆ ಇದ್ದು ಬಿಟ್ರೆ ಹಪಾಪಿ ಇರ್ತೈತಿ ಒಳಗೆ ಮತ್ತು ಸಿಕ್ಕಾಗಿ ಜಿಗದ ಹೋಗವ ನಾವು ಮತ್ತು ಅನುಕೂಲ ಆದ ಕೂಡಲೇ ಬ್ಯಾಸರಿಕೆ ಹೊಂದು ಮತ್ತು ಬ್ಯಾಸರಿಕೆ ಕೊಡುವ ಇದ್ದಲ್ಲಿ ಬೇಸರಕೈತಿ ಇವು ಯಾವ ಇಲ್ದಲ್ಲಿ ಬೇಸರಕಾಕೈತ್ರಿ ನಿದ್ದೆ ಎತ್ತಾಗ ಯಾವೂ ಇಲ್ಲ ಅದನ್ನು ಕೊಡುವೂ ಇಲ್ಲ ಹೊಂದೂ ಇಲ್ಲ ಇಂದ್ರಿಯ ಮತ್ತು ಮನಸ್ಸಿನ ವ್ಯಾಪಾರ ಇಲ್ಲ ಅಲ್ಲಿ ಮನೆ ಒಳಗೆ ದಿನ ಕಸ ಬಿದ್ದರೆ ಹಂಗೆ 2 ಹೊತ್ತು ಹೊಡಿತೀರಲ್ಲ ಹಂಗೆ ಮನಸ್ಸಿನೊಳಗಿನ ಕಸ ಪೂರ್ತಿ ನಾಶ ಆಗುವವರೆಗೂ ಶ್ರವಣ ಅನ್ನುವಂಥ ಕಸಬರಿಗೆಯಿಂದ ಬಿಟ್ಟು ಬಿಡದೆ ಹೊಡ್ಕೊಂತ ಇರಬೇಕು ಅಂತ ಇದು 2 ಹೊತ್ತು ಯಾಕ್ರಿ ಕಸ ವಿಷಯ ನೆನಪು ಮಾಡಿ ಮಾಡಿ ಮನಸ್ಸು ಹೊಲಸಾಗಿರ್ತದೆ ಅದ ಮನಸ್ಸಿನ ಮಾಲಿನ್ಯವನ್ನು ಕಳ್ಕೊಳ್ಳೋ ಸಂಬಂಧ ನಿತ್ಯ ಇದ್ರ ಬಗ್ಗೆ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಶ್ರವಣ ಮನ ನಿತ್ಯಾಸ ಅದಕ್ಕೆ ಶ್ರವಣ ಅನ್ನುವಂಥ ಕಸಬರಿಗೆ ಬಿಟ್ಟು ಬಿಡದೆ ಪಡ್ಕೊಂತ ಇದ್ದಾಗ ವಿಷಯದ ಮಾಲಿನ್ಯ ಎಲ್ಲ ಹೋಗ್ತೈತೆ ಸುಖ ಅಥವಾ ಆನಂದ ಕಳೆದು ಹೋಗುವ ಮತ್ತು ಬಿಟ್ಟು ಹೋಗುವ ಕೃತಕ ವಸ್ತು ಅಲ್ಲದು ಏನು ಈಗಿದ್ದು ಇಲ್ಲದಂಗೆ ಆಗೋದಲ್ಲ ಅದು ಯಾವಾಗಲೂ ಇದ್ದದ್ದು ಸಿದ್ಧವಾಗಿರ್ತಕ್ಕಂಥ ವಸ್ತು ಅದ್ರ ಕಡೆ ಲಕ್ಷ್ಯ ಇಲ್ಲ ಅದ್ರ ಬಗ್ಗೆ ನಮ್ಗೆ ಅಜ್ಞಾನದ ಆ ಇದ್ದು ಇರುವಿನ ಕಡೆ ಲಕ್ಷ್ಯ ಕೊಟ್ಟಾಗ ಇದು ಗದ್ದೆಲ್ಲ ತಪ್ತೈತೆ ನೋಡ್ರಿ ಏನು ಶರೀರ ಎಲ್ಲಿ ಬೇಕಲ್ಲಿ ಇಟ್ಟರು ಹೋಗೋದಿಲ್ಲ ಇದು ಸಂಕಟ ಹೋಗೋದಿಲ್ಲ ಆ ಇರುವಿನ ಕಡೆ ಲಕ್ಷ್ಯ ಕೊಟ್ಟಾಗ ಸಮಾಧಾನ ಶಾಂತಿ ಸಿಗ್ತೈತೆ ನಿನಗೆ ಏನು ಶರೀರ ಎಲ್ಲಾರ ಯಾಕಿರುವಲ್ದ ಪ್ರಾರಬ್ಧಕ್ಕೆ ಅನುಸಾರವಾಗಿ ಮನಸ್ಸು ಮಾತ್ರ ನನ್ನ ಮೂಲ ಇರುವಿನ ಕಡೆ ಲಕ್ಷ್ಯ ಇರುವುದು ಅಲ್ಲಿ ಮನಸ್ಸು ಇಟ್ಟರೆ ಮನಸ್ಸಿಗೆ ಅದು ಆನಂದದ ಅನುಭವ ಆಕೈತೆ ನಮ್ಗೆ ಶರೀರವನ್ನು ಎಲ್ಲಿ ಬೇಕಲ್ಲಿ ಇಟ್ಟರು ಸಂಕಟ ತಪ್ಪುದಿಲ್ಲ ನಮ್ಗೆ ದುಃಖ ಹೋಗುದಿಲ್ಲ ಇರುವಿನ ಕಡೆ ಎಲ್ಲ ಕೊಟ್ಟಾಗ ಅದು ಅನುಭವ ಬರ್ತದೆ ಸ್ವರೂಪದ ಕಡೆ ಎಲ್ಲ ಕೊಟ್ಟಾಗ ಅಲ್ಲಿ ಏಕಾಂತ ಬಾಹ್ಯದಲ್ಲಿ ಇಲ್ಲ ಏಕಾಂತ ಹೊರಗೆ ಎಲ್ಲಿಯೂ ಇಲ್ಲ ಅದು ನಿನ್ನೊಳಗದ ಏಕಾಂತ ಸ್ವರೂಪವನ್ನು ಬಿಟ್ಟು ಬೇರೆ ಕಡೆ ಹೋದ್ರೆ ಅನೇಕಾಂತನ ಅದು ಏನ್ ಏಕಾಂತದಲ್ಲಿ ಸುಖ ಅದ ಅನೇಕಾಂತದಲ್ಲಿ ದುಃಖ ಅದ ಮನಸ್ಸು ಇಂದ್ರಿಯಗಳ ಮುಖಾಂತರ ಹೊರಗೆ ಹೋತು ಅಂತಂದ್ರೆ ಅನೇಕಾಂತ ಆಗ್ತೈತಿ ಒಳಗ ಸ್ವರೂಪದ ಕಡೆ ಹೋದ್ರೆ ಏಕಾಂತ ಆಕೈತಿ ಬಲು ಏಕಾಂತವಾಗಿರಬೇಕು ಅಂದ್ರೆ ಸ್ವರೂಪದ ಕಡೆ ಎಲ್ಲ ಕೇಳಿದ ಅರ್ಥವನ್ನು ಸ್ವತಃ ಯುಕ್ತಿ ಹಾಕಿ ಮನನ ಮಾಡ್ಲಿಕ್ಕೆ ಕಲಿಬೇಕು ನೋಡಿ ಆ ಅಭ್ಯಾಸ ಶುರು ಆತಂದ್ರೆ ನಿಧಿಧ್ಯಾಸನ ತಾನ ಗಟ್ಟಿ ನಿತ್ಯ ನಾವು ಶ್ರವಣ ನಮ್ಮ ಇರುವಿನ ಬಗ್ಗೆ ಶ್ರವಣ ಮಾಡೋದ್ರಿಂದ ಅಸಂಭಾವನೆ ಹೋಗ್ತೈತಿ ಮನನ ಮಾಡೋದ್ರಿಂದ ಸಂಶಯ ಭಾವನೆ ಹೋಗ್ತೈತಿ
ನಿಧಿಧ್ಯಾಸನ ಮಾಡೋದ್ರಿಂದ ವಿಪರೀತ ಭಾವನೆ ಹೋಗ್ತೈತಿ. ಸಂಶಯ ಭಾವನೆ, ಅಸಂಭಾವನೆ, ವಿಪರೀತ ಭಾವನೆಗಳನ್ನು ಇವು ಶ್ರವಣ ಮನನ ನಿಧಿಧ್ಯಾಸನಗಳು ಹೊಡೆದು ಹಾಕ್ತವೆ. ನೀನೇ ದೇವ ಸ್ವರೂಪ ಇದ್ದೀ ಅಂತ ಎಷ್ಟು ಅನುಭವ ಪೂರ್ವಂಗೆ ಹೇಳಿದ್ರು ಅದ್ರ ಕಡೆ ಲಕ್ಷ ಇಲ್ಲ. ಅದನ್ನು ಹಚ್ಕೋದಿಲ್ಲ ಯಾರು. ನನಗೆ ದೇವರು ಅಂದ್ರೆ ಅಂತೇಳಿ ಯಾರ ಬೇದದ್ದನ್ನು ಎಷ್ಟು ದೌಡ್ ಹಚ್ಕೋತಾನ ನೋಡು. ನನಗೆ ಹಿಂಗೆ ಅಂದಲ್ಲ ಎಷ್ಟು ದೌಡ್ ಹಚ್ಕೊಳ್ತೀವಿ. ನೀವೆಲ್ಲರೂ ದೇವರೇ ಇದ್ದೀರಿ ಅಂತ ಎಷ್ಟು ಅನುಭವಕ್ಕೆ ಬಂದರೂ ಅದನ್ನು ಯಾರು ಹಚ್ಕೊಳಕ್ತಾ ಇರಲಿಲ್ಲ. ನಾ ಹೆಂಗೆ ಅದನ್ನು ಬಿಡೋ ನೀವು ದೇವ್ರಂತ. ಯಾರ ಬೇದದ್ದನ್ನು ನನಗೆ ಹಿಂಗೆ ಅಂದವ, ನನಗೆ ಇದ್ಯಾಗೈತಿ ಉಪ ಒಂದದ್ದು ಅಂತಿರ್ತಾನೆ. ಹೌದಿಲ್ಲ? ಇದನ್ನು ಇಟ್ಕೊಂಡು ಯಾವೊಳಗೆ ಬೇದದ್ದನ್ನು ಹೆಂಗೆ ಇಟ್ಕೊಂಡು ನೋಡು. ಹಿಂಗೆ ಹೇಳಿದ್ದನ್ನು ನಾನಾ ದೇವರಿದ್ದೆ, ನೀವೆಲ್ಲರೂ ದೇವರೇ ಇದ್ದೀರಿ ಅನ್ನೋದನ್ನ ನೆನಪು ಅದನ್ನು ಚೆಂದಾಗಿ ಮರಿದಂಗೆ ಅದನ್ನು ಗಟ್ಟಿಯಾಗಿ ಕೇಳೋ. ನಾನಾ ದೇವರಿದ್ದೇನೆ ಅನ್ನುವಂಥ ವಿಚಾರವನ್ನು, ಆನಂದ ಸ್ವರೂಪನ ನಾನಿದ್ದೇನೆ ಅನ್ನೋದು ಮರ್ತು ಬಿಡ್ತೇವೆ ನಾವು. ಅದನ್ನು ಮತ್ತು ನಾವು ಮೊದಲಿನ ಚಾಡಿ ಅಲ್ಲದ್ದನ್ನು ಹಿಡ್ಕೊಂಡು ಒದ್ದಾಡ್ತೇವೆ. ಜಗತ್ತಿದು ಸತ್ಯರ ಇರುವಲ್ದು, ಮಿಥ್ಯರ ಇರುವಲ್ದು. ಇದು ಸುಖದಾಯಕ ಐತಿವೋ ದುಃಖದಾಯಕ ಐತಿವೋ ನೋಡ್ಕೊಂಬಿಡಿ. ಇದನ್ನು ತಿಳ್ಕೊಂಡೆ ಅಂದರೆ ನೀನು ಚಿಂತೆ ಕಡಿದೈತಿ ನೋಡ್ರಿ. ಇದನ್ನು ತಿಳ್ಕೊಳ್ಳೋದು ಬಿಟ್ಟು ಜಗತ್ತಿನಾಗ ಏನಾರ ಮಾಡಿ ಸುಖ ಹೊಂದಬೇಕು ಅನ್ನೋ ಪ್ರಯತ್ನ ನಡೆಸ. ಅದಕ್ಕೆ ನಿಜವಾದ ನಿಮ್ಮ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಶ್ರವಣ ಮಾಡು. ಶ್ರವಣ ಮಾಡಿದ 10 ಪಟ್ಟ ಮನನ ಮಾಡ್ಬೇಕು. ಮನನದ 10 ಪಟ್ಟ ನಿಧಿಧ್ಯಾಸನ ಮಾಡ್ಬೇಕು. ಅಂದ್ರೆ ಏನಾರ ಇದು ಗಟ್ಟಿ ಆಕೈತಿ. ಬಾಳೆ ಚಿಂತೆಯಿಂದ ನೆಮ್ಮದಿ ಸಿಗ್ತೈತೆ. ನೀನು ಏನು ಮಾಡ್ತೈತೆ ಚಿಂತೆ? ಜೀವಂತ ಮನುಷ್ಯನನ್ನು ಸುಡ್ತೈತೆ ಅದು. ಜೀವನ ಬೆರೆಸಿದ ಮರಣವಾಗುವುದು ಅಂದ್ರೆ ಇದರ ಚಿಂತೆ. ಚಿಂತೆ ಹಿತೈತಿಪ್ಪ ಅಂದ್ರೆ ಏನು ಔಷಧ ಕೊಟ್ಟರು ಇದು ನಾಟುವಲ್ಲಪ್ಪ ಅಂತ. ಹೌದು, ಜೀವಂತ ಮನುಷ್ಯನನ್ನು ಕೊಲ್ತೈತೆ ಅದು ಚಿಂತೆ. ಅಧ್ಯಾತ್ಮ ವಿಚಾರವನ್ನು ನಾವು ಕೇಳಿದ ಮ್ಯಾಗ ಚಿಂತೆ ಅಳಷ್ಟು ಹೊಡಿಬಾರ್ದು. ನೀವು ಏನು ಬೇಕಾದ ಬಂದದ್ದೆಲ್ಲ ಬರಲಿಲ್ಲ. ಹೌದಲ್ಲ? ಇಷ್ಟು ದಿನ ಹೆದರ್ತಿದ್ವಿ, ಏನು ಹೆದರುದಿಲ್ಲಲ್ಲ. ಇನ್ನು ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಒಂದಿರಲಿ, ಆ ಗುರುವಿನ ಅನುಗ್ರಹ ಹೊಂದಿದ್ರೆ ಸಾಕು ನಮಗಂತ. ಏನು ಬೇಕಾದ ಬರ್ಲಿನ್ನಂತ ಹೆದರುದಿಲ್ಲ ನಾವು. ಹಿಂಗೆ ತಿಳಿದ ಮ್ಯಾಗ ಚಿಂತಿಸದಿರು ಸುಖ ದುಃಖದೆಡೆ ಇವಳು ನೀ ನಿಂತು ತಿಳಿದ ಬೆಳಕೆಲೆ ಜೀವವೇ ಬರಲುಳ ದುಃಖವನ್ನು ಮಾಡಿಬಿಟ್ಟಿ. ಅದನ್ನ ಬಿಟ್ಟು ಬಾನ ಹೆಂಗೆ ತಕ್ಕೊಳಿಕ್ಕೆ ಬರೋದಿಲ್ಲ, ಹಂಗೆ ಮಾಡಿದ ಕರ್ಮ ನಾವು ಅನುಭವಿಸೋದು. ಏನು ದೊಡ್ಡದು ಅದು ಕಾಯಂ ಇರುದಿಲ್ಲಲ್ಲ. ಬರ್ಲಿ ಅದು ಕಾಯಂ ಇರೋದಿಲ್ಲ. ಹೊಕ್ಕೈತಿ ಬಿಡ, ಬರ್ತೈತಿ ಹೊಕ್ಕೈತಿ ಅಂತ. ಸುಖ ದುಃಖಗಳು ಬರ್ತಾವ ಹೊಕ್ಕವ. ಜೀವನದಾಗ ಅನುಕೂಲ ಪ್ರತಿಕೂಲಗಳು ಆಕ್ಕವ. ನಾವು ಅನುಕೂಲ ಆದರೂ ಸುಖ ಇಲ್ಲ, ಪ್ರತಿಕೂಲ ಆದರೂ ಸುಖ ಇಲ್ಲ ಅನ್ನೋ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಆಗ್ಬೇಕು. ನಮ್ಮಿಂದಲೇ ನಮಗೆ ಸುಖ ಹೊರತು ಆ ವಿಷಯ ವಸ್ತುಗಳು ಅನುಕೂಲ ಪ್ರತಿಕೂಲ ಅವನ್ನ ಅವಲಂಬಿಸ್ಕೊಂಡು ಅದು ಇಲ್ಲ. ಅದು ಕರ್ಮಕ್ಕನುಸಾರಾಗಿ ಆಗವಲ್ವ, ಅದನ್ನು ತಗೊಂಡು ಏನು ಮಾಡ್ಬೇಕು? ಹಚ್ಕೊಳ್ದಂಗೆ ಇರಾಕ ಕಲಿಬೇಕು. ಬಿಸಿಲು ಕಾಯಮ ಇರ್ತೈತೇನ? ಯಾಕ್ರಿ ಚಳಿಗಾಲ ಬಂತಪ್ಪ ಅಂತ ನಡುಗುದನ? ಹಂಗ ಬರ್ಲಿ ಏನಾರು ವ್ಯವಸ್ಥೆ ಮಾಡ್ಕೊಳ. ಬ್ಯಾಸಿಗೆ ಬಂತಂದ್ರೆ ಹೆದರ್ತೇನೆ. ಮತ್ತೆ ಬಂತಪ್ಪ ಇದು ಬ್ಯಾಸಿಗೆ ಹೆಂಗಿರ್ತೀವಿ ನೋಡಿ. ಹಂಗೆ ಸುಖ ದುಃಖಾದಿಗಳು ಬೇಕಾದಂಗೆ ಬರ್ಲಿ ಅವು. ಯಾಕ್ರಿ ಬರ್ಲಿ ಹೇಳ. ಅದಕ್ಕೆ ತಕ್ಕಂಗೆ ಹೆಂಗೆ ಮಾಡ್ತೀವಿ ನೋಡಿ ವ್ಯವಸ್ಥೆ. ಥಂಡಿ ಬಂದ ಕೂಡಲೇ ಈ ವಿಚಾರ ಹಂಗೆ ಬೇಕಾದಂಗೆ ದುಃಖಗಳು ಬರ್ತಾವ ಅನ್ನಿಸ್ತದ. ಅವನು ಹೊಡೆದಾಕುವ ವಿಚಾರ ನಿನ್ನಲ್ಲಿ ಜಾಗೃತ ಆಗ್ಬೇಕು. ಹೆದರಕ್ಕೆ ಹೋಗ್ಬೇಡ, ಎದಕ್ಕೂ ಹೆದರಕ್ಕೆ ಹೋಗ್ಬೇಡ. ನಾವು ತಿತಿಕ್ಷಾ ಸಮಾಧಾನ ಶಾಂತಿಗಳು ನಾವು ಆಗ್ಬೇಕು.
ಸಹನ ಶಕ್ತಿ ನಿನ್ನಲ್ಲಿ ಈ ವಿಚಾರ ಇದ್ರೆ ಬರ್ತೈತಿ. ತಿತಿಕ್ಷಾ ಮನೋಭಾವ ತಡ್ಕೊಳ್ಳೋ ಶಕ್ತಿ ಬರ್ತೈತಿ. ಒಮ್ಮೊಮ್ಮೆ ಅನುಕೂಲ ಆಕ್ಕಾವು, ಪ್ರತಿಕೂಲ ಆಕ್ಕಾವು ಜೀವನದೊಳಗೆ. ಇವು ಹೆಂಡ್ರು ಮಕ್ಕಳು ಇವೆಲ್ಲ ಒಮ್ಮೆ ಪ್ರತಿಕೂಲ ಆಕ್ಕಾವು. ಏನು ಬಿಡು ಮರ, ಏನು ಇಲ್ಲ, ನನಗೆ ಯಾವ ಒಂದು ಲೆಕ್ಕ ಇರಲಿಲ್ಲ ಅಂತ. ಅವು ಪ್ರತಿಕೂಲ ಆಕ್ಕಾವು, ಒಮ್ಮೊಮ್ಮೆ ಅನುಕೂಲ ಆಕ್ಕಾವು. ಈ ಶರೀರನ ನಿನಗೊಮ್ಮೊಮ್ಮೆ ಪ್ರತಿಕೂಲ ಆಗಾಕೈತಿ ಬಿಡ್ತೈತಿ. ನಿನ್ನದಾಗಿದ್ದ ಶರೀರನ ನಿನಗೆ ಅನುಕೂಲ ಆಗೋದಿಲ್ಲ, ಅದು ಪ್ರತಿಕೂಲ ಕಾಡಾಕೈತಿ ಬಿಡ್ತೈತಿ. ಅದಕ್ಕೆ ಬೇಕಾದ ಬರಲಿ, ಅದನ್ನು ಬತ್ತ ಹೋಗ್ಲಿ, ಅದು ಮತ್ತೊಂದು ಶರೀರ ಬರ್ತೈತಿ ಬಿಡು, ಹೋಗ್ಲಿ ಅದು, ಹೋದ್ರೆ ಹೋಗ್ಲಿ ಅನ್ಬೇಕು. ಹಂಗ ಅನ್ನೋ ಬಾಯಲ್ಲಿ ಅನ್ನೋದು ಹಗರಾಕೈತಿ. ಹೆಂಗೆ ಮಾಡ್ಲಿ ಯಪ್ಪ ಇನ್ನಂತೇನು. ಹಂಗೆ ಒಳಗೆ ಈ ವಿಚಾರ ಅಭ್ಯಾಸ ಗಟ್ಟಿ ಆತಂದ್ರೆ ಅವ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಬಂದಿರಲಿ ಅಂತ ಧೈರ್ಯ ಬರ್ತೈತಿ. ಈ ಸಂಸ್ಕಾರ ಇತ್ತಂದ್ರೆ ಏನು ಸತತ ಈ ಅಭ್ಯಾಸ ಇತ್ತಂದ್ರೆ ಎದಕ್ಕೂ ಬೇಕಾದ್ದು ಬರಲಿಲ್ಲ ಅಂತ. ಇದೆಲ್ಲನೂ ಸಮಭಾವದಿಂದ ನೋಡ್ತೇವೆ. ಅವ ದುಃಖ ಆದ್ರೆ ಹಿಗ್ಗುದಿಲ್ಲ, ಕುಗ್ಗುದಿಲ್ಲ, ಸುಖ ಬಂದ್ರೆ ಅವನು ಹಿಗ್ಗುದಿಲ್ಲ ಅಂತ. ಏನು ನಾವು ಹೊರಗಿನ ವ್ಯವಹಾರಕ್ಕನ ಬಹಳ ಮತು ಉಟ್ಕೊಂಡು ಕುಂತೀವಿ. ಎಷ್ಟೋ ತಿಂದಿರಿ, ಅದು 3 ದಿನದ ಶಾಂತಿ ಇದ್ದೀನಿ, ಅದು ಅದ್ರ ಬೆನ್ನು ಹತ್ತಿ ಸಮಾಧಾನ ಶಾಂತಿ ಕಳ್ಕೊಂಡು ಕುಂತೀವಿ ಅಂತ. 3 ದಿನದ ಶಾಂತಿಯು ಆತ್ಮನ ಕಾಣದ ನೀ ಕುಂತೀವಿ ಪದ ಅಂತೀರಿ, ಹೌದಿಲ್ಲ? ಆನಂದದ ನೆನಪು ಮಾಡ್ಕೊಳಕ್ ಆಗ್ಲಿಲ್ಲಲ್ವ ನಿನಗೆ? ಶಾಂತಿ ಗದ್ದಲ್ದಾಗ ಬಿದ್ದೆ, ಇಂದ್ರಿಯಗಳ ಗದ್ದಲಕ್ಕೆ ಬಿದ್ದೆ ಅಂದ್ರೆ ಅಧ್ಯಾತ್ಮ ವಿಚಾರ ಕೇಳಿದಿಂದ ಎದಕ್ಕೂ ಸೊಪ್ಪು ಹಾಕ್ಬಾರ್ದು ನೋಡ್ರಿ. ಏನು ಬಂದ್ರು ಕ್ಯಾಕಿ ಹೊಡಿಬೇಕಂತಿದ್ರು ಅಂತ. ಏನು ಸುಮ್ಮನಿರುವಿಕೆಯಲ್ಲಿ ಏನೂ ಮಾಡುವಿಕೆ ಇಲ್ಲ. ಏನಾರ ಮಾಡುವಿಕೆ ಇತ್ತಂದ್ರೆ ಅಲ್ಲಿ ದುಃಖ ಇರುವುದು. ನಾನು ಬಹಿರ್ಮುಖ ವೃತ್ತಿ ಆಗ್ಬೇಕಾತಂದ್ರೆ ಹಿಂದೆ ತನಗೆ ಬೇಕಾದದ್ದು ಬಿಟ್ಟ ಹೊರಗೆ ಬರ್ತದ. ಅದು ಬಹಿರ್ಮುಖ ವೃತ್ತಿಗಿನ ವ್ಯವಹಾರ ಅಂತಾರೆ. ನಾವು ಹೊರಗೆ ಹುಡುಕೋದಕ್ಕೆ ಹೆಚ್ಚು ಮಹತ್ವ ಕೊಟ್ಕೊಂಡು ಕುಂತೀವಿ. ದನದಿ ಅದನ್ನ ಹೊರಗೆ ಹುಡುಕಾಕೈತಿ, ದನದಿ ಅದನ್ನ ಸುಖ ನಿನ್ನೊಳಗೆ ಐತಿ. ನೋಡ್ಕೊಂಡಿದ್ರೆ ಇಷ್ಟು ದನು ಆಗೋ ಪ್ರಸಂಗ ಬರ್ತದೆ. ಇದ್ದದ್ದು ಇದ್ದಲ್ಲಿ ಹುಡುಕಿದ್ರೆ ದನು ಆಗತ್ತಿದ್ದಿ ನಿನಗೆ. ಹೊರಗೆ ಬಹಿರ್ಮುಖ ವೃತ್ತಿ ಒಳಗೆ ಹುಡುಕಾಕತ್ತಿ, ಅದನ್ನು ಎಲ್ಲಿ ಸಿಗಬೇಕಾದ? ಸುಖವು ಕರ್ಮಜನ್ಯ ಫಲ ಅಲ್ಲದು. ಏನಾರ ಮಾಡಿರೋದು ದೊರೆಯುವುದಿಲ್ಲ. ಏನೂ ಮಾಡಲೇ ಇದ್ದಾಗ ಅದು ಅನುಭವಕ್ಕೆ ಬರ್ತದೆ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಆನಂದ ಅನುಭವಕ್ಕೆ ಬಂದತ್ವ, ಏನಾರ ಮಾಡುವಾಗ ಅನುಭವಕ್ಕೆ ಬಂದತ್ತೆ. ಏನಾರ ಮಾಡಿ ಸುಖ ಹೊಂದ್ಬೇಕಂತ ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇರಾಕ್ತಿದೆ. ಮನಸ್ಸು ಸತ್ವ ಪ್ರಧಾನವಾದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ. ಸತ್ವಾತ್ ಸಂಜಾಯತೆ ಜ್ಞಾನಂ ಅಂತ. ಕೈ ಬಾಯಿ ಕಚ್ಚಿ ಇವು 3 ಶುದ್ಧ ಇದ್ರೆ ಅಚ್ಯುತನಪ್ಪ ಜನಪ್ಪ. ಇದಕ್ಕೆ ಕ್ರಿಯಾಗಟ್ಟಿ ಅಂತಾರೆ. ಹೌದು, ಶುದ್ಧ ಇರ್ಬೇಕು. ಇವ್ಯಾವ ಶುದ್ಧ ಇಲ್ಲ ನೀನು, ಹೌದಿಲ್ಲ? ಕೈನ ಶುದ್ಧ ಇಲ್ಲ, ಬಾಯಿ ಶುದ್ಧ ಇಲ್ಲ, ಹೌದಿಲ್ಲ? ಹೇಳಿದ ಮಾತು ಪ್ರಾಮಾಣಿಕತನೂ ಇಲ್ಲ. ಹೇಳು ಮುಂದೆ ಸುಹು ಅನ್ನೋದು ನೀನು ಗತ್ತು ಬಿಡೋಂಗಿಲ್ಲ. ತುಡುಗು ಮಾಡೋದು ಬಿಡೋದಿಲ್ಲ. ಯಾಕ್ರಿ? ಮೋಸ ಮಾಡೋದು ಬಿಡವಲ್ಲಿ, ಇನ್ನೊಬ್ಬರಿಗೆ ಹಿಂಸಾ ಮಾಡೋದು ಬಿಡವಲ್ಲಿ. ಮನುಷ್ಯನೊಳಗೆ ಮನಸ್ಸಿಗೆ ಶ್ರವಣ ಮನ ನಿಧಿಧ್ಯಾಸನ ಎಂಬ ಲಂಗಟ ಹಾಕೋದಕ್ಕೆ ಏ ಅಂದಾಗ ಮನಸ್ಸಿಗೆ ನೆಮ್ಮದಿ ಇರ್ತೈತಿ.
ಬರೀ ಶರೀರಕ್ಕೆ ಲಂಗಟ ಹಾಕಿರ ಮನಸ್ಸಿಗೆ ಹಾಕಕ್ಕೆ ಬಂದತ್ತೇನೆ. ಒಳಗಿನ ಲಂಗಟ ಗಟ್ಟಿಮುಟ್ಟು ಹಾಕುವ, ಮ್ಯಾಗಿನ ಲಂಗಟ ಏನು ಮಾಡ್ತೀವಿ? ಮನಸ್ಸಿಗೆ ಲಂಗಟ ಹಾಕ್ಬೇಕಾದ್ರೆ ಎಷ್ಟು ಜನ್ಮ ಹೊಕ್ಕಾವು ಏನೋ ಅಂದ್ರೆ ಮನಸ್ಸಿಗೆ ಲಂಗಟ ಹಾಕೋಕೆ ಸನ್ಯಾಸ ಅಂತ. ಕೌಪೀನವಂತಹ ಕಲು ಭಾಗ್ಯವಂತಹ ಅಂತ. ಯಾವ ಮನಸ್ಸಿಗೆ ಲಂಗಟ ಹಾಕ್ತಾನ ಅವನಂತ ಭಾಗ್ಯವಂತನ ಈ ಜಗತ್ತಿನೊಳಗೆ ಅವನು ಇಲ್ಲ. ಯಾವಾಗಲೂ ವೇದಾಂತ ಚಿಂತನದೊಳಗೆ ಇದ್ದಾಗ ಮನಸ್ಸಿಗೆ ಲಂಗಟ ಹಾಕಕ್ಕೆ ಬರ್ತದೆ. ವೇದಾಂತ ವಾಕ್ಯೇಶು ಸದಾರಮಂತಹ ಭಿಕ್ಷಾನ್ನ ಮಾತ್ರೇನ ಚತುಷ್ಟಿಮ. ಅವನು ದುಡ್ಕೊಳಕ್ಕೆ ಸಹಿತ ವೇಳೆ ಇಲ್ಲ ಅವಾಗ, ಬರೀ ಭಿಕ್ಷಾನ್ನ ತಗೊಂಡ ವೇದಾಂತ ಚಿಂತನದೊಳಗೆ ಅಭ್ಯಾಸ ಮಾಡವು, ಅವಾಗ ಲಂಗಟ ಹಾಕಕ್ಕೆ ಬರ್ತದೆ. ಅಶೋಕವಂತ ಕರುಣೈಕವಂತಹ, ಹೌದಿಲ್ಲ, ಕೌಪೀನವಂತಹ ಕಲು ಭಾಗ್ಯವಂತಹ ಅಂತ ಶಂಕರಾಚಾರ್ಯ ಸ್ಪಷ್ಟ ಅನುಭವ ಬಿಚ್ಚಿಟ್ಟಾರ. ಮನಸ್ಸಿಗೆ ಯಾವ ಲಂಗಟ ಹಾಕ್ತಾನ ಅವನ ಭಾಗ್ಯವಂತ ಈ ಜಗತ್ತಿನೊಳಗೆ. ವಿವೇಕ ವೈರಾಗ್ಯ ಅಭ್ಯಾಸ ಎನ್ನುವಂಥ ಲಂಗಟ ಮನಸ್ಸಿಗೆ ಹಾಕದ. ಲಂಗಟ ಗಟ್ಟಿ ಆಗ್ಬೇಕಾತಂದ್ರೆ ಸತತ ಶ್ರವಣ ಮನ ನಿಧಿಧ್ಯಾಸನ ಬಿಡಬಾರ್ದು ನೋಡ್ರಿ. ಬಿಟ್ಟ ಅದನ್ನ ಮನಸ್ಸಿನ ಕಂಟ್ರೋಲ್ ಮಾಡ್ಕೊಳಕ್ಕಾಗೋದು. ಕೇಳ್ಕೊಂತ ಇದ್ದ ಕಂಟ್ರೋಲ್ ಆಗವಲ್ದು. ಯಾಕ್ರಿ? ಇನ್ನು ಬಿಟ್ರೆ ಆಕೈತೆ ನಿಮಗೆ. ಅದಕ್ಕೆ ಎಡೆಬಿಡದೆ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕು ನೋಡಿ. ಅದಕ್ಕೆ ಅವಧಿ ತಗೋತೈತಿ, ದೀರ್ಘಾವಧಿ. ಎಷ್ಟು ಜನ್ಮ ಹೊಕ್ಕವೋ ಅಂದಾರ ಮನಸ್ಸಿಗೆ ಲಂಗಟ ಹಾಕ್ಬೇಕಾರೆ. ಬಾಯಿಲೆ ಹೇಳುವುದು ಕೇಳುವುದು ಭಾಳ ಆಗರಿ, ಆದ್ರೆ ಅದರಂತೆ ಇರುವುದು ಭಾಳ ಕಠಿಣ. ಮನಸ್ಸಿಗೆ ಲಂಗಟ ಹಾಕಿದ್ದು ಮಂದಿಗೇನು ಗೊತ್ತಾಗೈತಿ? ಒಂದ ಒಳ್ಳೆ ಗುಣ ನಿನ್ನಲ್ಲಿದ್ರೆ ಎಲ್ಲ ಒಳ್ಳೆ ಗುಣಗಳು ಬೆನ್ನತ್ತಾವ. ಒಂದ ದುರ್ಗುಣ ಇದ್ರೆ ಎಲ್ಲ ದುರ್ಗುಣಗಳು ನಿನ್ನ ಬೆನ್ನತ್ತ, ನಿನ್ನ ಜೀವನ ಹಾಳು ಮಾಡ್ಬಿಡ್ತು. ಇದೇ ಏನು ಬಿಡ ಸುಳ್ಳು ಹೇಳೋದ, ಅದು ಹೇಳಿ ಅವಾಗ ಗಟ್ಟಿ ಆಗಿಬಿಡ್ತೈತೆ. ಅವಾಗ ಏನೋ ಅನಿಸೋದ ಇಲ್ರಿ ಅವಾಗ. ಅದನ್ನ ಮಾಡಿ ಸುಳ್ಳು ಹೇಳಿ ಅವಾಗ ಏನೋ ಅನಿಸೋದಿಲ್ಲ ಅದಕ್ಕೆ, ಹೌದಿಲ್ಲ? ಸುಳ್ಳು ಹೇಳಿನೆಲ್ಲ ನಾನು ಇದನ್ನ ಮಾಡಕ್ಕೆ ಹೋಗೋದಿಲ್ಲ. ಅದಕ್ಕೆ ದಡ್ಡ ಬಿದ್ದು ಬಿಡ್ತೈತೆ ಸುಳ್ಳು ಹೇಳೋದು, ಮೋಸ ಮಾಡೋದು. ಅವಾಗ ಏನೂ ಅನಿಸೋದಿಲ್ಲ ಅಂತ ಅವಾಗ ಮಾಡೋವಾಗ. ಅದಕ್ಕೆ ಹಿಂದಗಡೆ ಫಲ ಉಣ್ಣುವಾಗ ಗೊತ್ತಾಗೋದು. ಅದು ಆಗ ಗೊತ್ತಾಗೋದಿಲ್ಲ ಏನು ಮಾಡಿದ್ವು ಯಪ್ಪ ನಾನು ಅಂತ. ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ಹಿಂದಗಡೆ. ನಿರಂತರ ಸತ್ಸ್ವರೂಪದ ಅಭ್ಯಾಸದ ಸತತ ಮಾಡುವಾಗ ಸಾಧಕ ಅಂತಾರೆ. ಪರಿಪೂರ್ಣವಾದ ಶುದ್ಧ ಚೈತನ್ಯವಾದ ಜ್ಞಾನ ಸ್ವರೂಪನಾದ ನನ್ನಲ್ಲಿ ಈ ಜಗತ್ತು ಇಲ್ಲವೇ ಇಲ್ಲವೆಂದು ದೃಢಪಡಿಸಿಕೊಳ್ಳುವವನೇ ಸಾಧಕ ಅಂತ. ಹೌದು, ಖಾತ್ರಿ ಮಾಡ್ಕೋ. ಇಲ್ಲ ಇದು ಎಂದೂ ಇಲ್ಲದ ಜಗತ್ತು ಇಲ್ಲ ಐತೆ ಭ್ರಾಂತಿಯಿಂದ ಇದು ತೋರ್ತೈತಿ. ಖರೆ ಅನ್ನೋರಂಗೆ ತೋರ್ತೈತಿ. ವಿಚಾರ ಮಾಡಿ ನೋಡಿದ್ರೆ ಇಲ್ಲ ಅಸ್ತಿತ್ವನೇ ಇಲ್ಲ. ಅನಾಸಕ್ತ ಮನುಷ್ಯನು ಯಾವಾಗಲೂ ಏಕಾಂತ ವಾಸದಲ್ಲಿಯೇ ಇರುತ್ತಾನೆ. ಹೌದು, ಎಲ್ಲದ್ರ ಬಗ್ಗೆ ಅನಾಸಕ್ತಿ ಆತಂದ್ರೆ ಅದ ಏಕಾಂತ, ಹೌದಿಲ್ಲ? ಆಸಕ್ತಿ ಇತ್ತಂದ್ರೆ ಅದು ಅನೇಕಾಂತ ಹೆಂಗೆ? ಅದ್ರಾಗ ಅದು ಬೇಕು ಇದು ಬೇಕು, ಅದನ್ನ ನೋಡಿ ಬರ್ತೇನೆ ತಡಿಪ ನಾವು. ಅದು ಹೇಳ್ಕೊಂಡು ಹೋಗೈತ್ರಿ ಆಸಕ್ತಿ. ಅದು ನೋಡಿ ಬರ್ತೇನೆ ತಡಿಪ. ಭಾಳ ದಿನ ಆಯ್ತು ನೋಡಲಿ, ನಾನು ಹೊಲಕ್ಕೆ ಹೋಗೇ ಬರ್ತೇನೆ. ಎದ್ರಾಗ ಆಸಕ್ತಿ ಇರ್ತೈತಿ ಅದು ಹೇಳ್ಕೊಂಡು ಹೋಗ್ತೈತಿ. ಅದು ಭೇಟಿಯಾಗಿ ಬರ್ತೇನೆ ತಡಿಪ, ನಾನು ಮಗಳ ಮನೆಗೆ ಹೋಗ್ಬಿಡ್ತೇನೆ. ಆಸಕ್ತಿ ಹೇಳ್ಕೊಂಡು ಹೋಗ್ಬಿಡ್ತೈತೆ ಅದು. ಯಾರು ಭೇಟಿ ಆಗೋದು ಎದಕ್ಕೆ ಬೇಕಾಗಿತ್ತು ಬಿಡು ಮನೆ, ಬ್ಯಾಡಿನ ಸಾಕಿನ್ನು ಭೇಟಿ ಆಗೋದ್ರಿಂದ ಯಾರಿಂದ ಏನು ಆಗ್ಬೇಕಾಗೈತಿ? ಇನ್ನು ನಮ್ಮ ದಾರಿ ನಾವು ನೋಡ್ಕೊಂಡು ಇನ್ನು ಸಾಕಂತ ಯಾವ ಹೊಳಿತೈತಿ ಅವಾಗ ಬರ್ತೈತಿ. ಇಲ್ಲ ಅಂದ್ರೆ ಹೊಳಿದ್ರು ಇನ್ನೂ ಅದು ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅವ್ರು ಬಾಳೆ ತಿದ್ದಬೇಕು, ಇವ್ರು ಬಾಳೆ ತಿದ್ದಬೇಕು. ನಿಂದು ಏನಾಗೈತಿ ನೋಡ್ಕೊ, ಅವ್ರು ತಿದ್ದೂರಾಗೆ. ಯಾಕ್ರಿ? ನಿನ್ನ ಹಣೆ ಬರ ಏನಾಗೈತಿ? ತಂದೆ ತಾನು ನೋಡ್ಕೊಳಕ್ಕಾಗೋದಿಲ್ಲ. ಉತ್ಕಟ ಇಚ್ಛಾ ಇದನ್ನ ಹೊಂದ ತೀರ್ಕೊಂಡು ಉತ್ಕಟ ಇಚ್ಛಾ ಅಂತಂದ್ರೆ ಎದ್ರ ಕಡೆ ಲಕ್ ಕೊಡಕ್ ಹೋಗೋದು. ಮಹಾತ್ಮರ ಅದವರೆಲ್ಲ ಬಾಳೆ ತಿದ್ದ ಕಡ್ಡಾಡಿದ್ರನ್ರಿ. ಮಕ್ಕಳು ಮರಿ ಅವ್ರು ಹೆಂಗದಾರ ಇವ್ರು ಹೆಂಗಾರ ಮನೆಗೆ ನೋಡಕೊಳಕ್ ಅಡ್ಡಾಡ್ರಿ ಅವರು.
ಒಬ್ಬರದಾರ ಮನೆಗೆ ಮಗಳು ಕೊಟ್ಟೇನಿ ಇದನ್ನ ಮಾಡೇನಿ ನೋಡಾಕಂತ ಹೋದ್ರೆ ಒಳ್ಳೆ ನೋಡ್ಲಿಲ್ಲ. ಯಾಕ್ರಿ ಹೋಗುದಿಲ್ಲ ಏ ಮಾನವ ಕೂಟಿಗೆ ಅತ್ಯಂತ ಹೆಚ್ಚಿನ ಲಾಭ ಆತ್ಮಜ್ಞಾನವನ್ನು ಪಡೆದಂತಹ ಸದ್ಗುರುಗಳಿಂದ ಆಕೈತಿ. ಹೌದು, ಜ್ಞಾನಿ ಮಾನವತಿಗೆ ಮಾಡುವಂತ ಕಲ್ಯಾಣ ಜಗತ್ತಿಗೆ ಗೊತ್ತಿಲ್ದಂಗೆ ನಡೀತಿರ್ತದೆ. ಅಜ್ಞ ಜನರಿಗೆ ಅದು ತಿಳಿದನೇ ಇಲ್ಲ. ಏನ್ ಜೀವನ್ಮುಕ್ತರಾದವರು ಜಗತ್ತು ತನ್ನ ಸ್ವರೂಪದಿಂದ ಭಿನ್ನ ಐತಿ ಅಂತ ಎಂದೂ ತಿಳಿದು ಅದೇ ನನ್ನ ಸ್ವರೂಪ ಅಂತ ತಿಳ್ಕೊಂಡಿರ್ತಾರೆ. ಎಲ್ಲರನ್ನು ತನ್ನಂಗೆ ಕಾಣ್ತಿರ್ತಾರೆ. ಅಜ್ಞಾನ ಅಂದ್ರೆ ತನ್ನ ಬಗ್ಗೆ ತಿಳಿದೇ ಇರುವುದು. ಇದ್ದ ವಸ್ತುವಿನ ತಿಳುವಳಿಕೆ ಇಲ್ಲದೆ ಇರುವುದು ಅಜ್ಞಾನ. ಇಲ್ಲದಿರದ ಬೆನ್ನು ಹತ್ತುವುದ ಇದು ಅಜ್ಞಾನ. ಇದ್ದ ವಸ್ತುವಿನ ಮರೆತು ಬಿಟ್ಟೆವು. ತಾನಲ್ಲದ ವಸ್ತುಗಳನ್ನು ತಾನಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕತ್ತೀವಿ ನಾವು. ಅನ್ಯಥಾ ಜ್ಞಾನ ಅಂದರೂ ಇದಕ್ಕೆ ಅಂತಾರೆ. ರಜೋಗುಣ ಮತ್ತು ತಮೋ ಗುಣಗಳಿಂದ ಮನಸ್ಸೆಲ್ಲ ಚಂಚಲ ಆಗಿಬಿಡ್ತೈತೆ ನೋಡಿ. ಶುದ್ಧ ಸತ್ವ ಪ್ರಧಾನವಾದ ಗುಣವನ್ನು ಪಡೆದಾಗ ಸ್ವರೂಪ ಜ್ಞಾನ ಮಾಡ್ಕೊಡಿಕ್ಕೆ ನಮಗೆ ಬರ್ತೈತೆ. ಅವಾಗ ನಮಗೆ ಇದು ಅನುಭವ ಬರ್ತೈತೆ. ಮಾಯಾತನು ಅಂದ್ರೆ ತುರ್ಯಾವಸ್ಥೆ, ಅಲ್ಲಿ ಶುದ್ಧ ಸತ್ವ ಪ್ರಧಾನ ಗುಣ ಬರ್ತೈತಿ. ಅದಾಗ ಅದು ಅನುಭವ ಬರ್ತೈತಿ. ಕನ್ನಡ ಇದ್ದಂಗೆ ಅದ ಮಾಯಾತನುವಿನ ಸ್ಥಿತಿ ಅಂದ್ರೆ. ಜಡಕ್ಕೆ ಅಜಡ ಅನ್ನೋದು, ಅಜಡ ಇದ್ದದಕ್ಕೆ ಜಡ ಅನ್ನೋದು, ಇದಕ್ಕೆ ಅನ್ಯೋನ್ಯಾಧ್ಯಾಸ ಅಂತಾರೆ. ಏನ್ ತನ್ನ ಗುಣಧರ್ಮ ಲಕ್ಷಣಗಳನ್ನು ಶರೀರದ ಮ್ಯಾಗ, ಶರೀರದ ಗುಣದ ಲಕ್ಷಣಗಳನ್ನು ತನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಹೋಗ್ತಾನೆ. ಅಂದಲ್ಲಿ ದುಃಖವನ್ನು ಹೊಂದಲಿಕ್ಕತ್ತಾನೆ. ಮನಸ್ಸು ನಾಮರೂಪಾದಿಗಳನ್ನು ಮೋಹಿಸಿ ವ್ಯರ್ಥವಾಗಿ ಕೆಟ್ಟು ಹೋಗೈತೆ ನೋಡ್ರಿ. ನಾಮರೂಪಗಳನ್ನು ತಾನ ಕಲ್ಪಿಸ್ಕೊಂಡು ಅದರ ಬಲಿಯಾಗಿ ಬಿದ್ದು ಒದ್ದಾಡ್ತೈತಿ. ಅದರ ಅಭಿಮಾನ ಹಿಡ್ಕೊಂಡು ನಾಮರೂಪಗಳ ಅಭಿಮಾನ ಬಿಡಬೇಕು. ತಾನಲ್ಲದನ್ನು ತಾನಂತ ತಿಳ್ಕೊಂಡು ಮನಸ್ಸು ವ್ಯರ್ಥವಾಗಿ ಸಿಡಿಮಿಡಿಗೆ ಹೋದೈತಿ ನೋಡ್ರಿ. ನೀ ಯಾರದೇನು ಯಥಾರ್ಥ ಜ್ಞಾನ ಮಾಡ್ಕೋದಕ್ಕೆ ವಿದ್ಯಾ ಅಂತ ಕರೀತಾರೆ. ಏನ್ ಯಥಾರ್ಥ ವಸ್ತುವಿನ ತಿಳುವಳಿಕೆ ಮಾಡ್ಕೊಂಡಾಗ ಅದಕ್ಕೆ ವಿದ್ಯಾ ಕಲಿತ ಅಂತ. ಯಾವ ವಿದ್ಯಾ ಸಾ ವಿಮುಕ್ತ ಅಂತ, ಯಾವ ಜ್ಞಾನ ವಿದ್ಯೆ ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡ್ತೈತಿ ಅದಕ್ಕೆ ವಿದ್ಯಾ ಅಂತ ಕರೆದ್ರು. ಏನ್ ಈ ಜಗತ್ತಿನ ವಸ್ತುಗಳ ಬಗ್ಗೆ ಎಷ್ಟೇ ನೀ ತಿಳ್ಕೊಂಡ್ರು ನಿನ್ನ ದುಃಖದಿಂದ ಬಿಡುಗಡೆ ಮಾಡಲಾರ. ಎಲ್ಲ ಕಾಕು ಪೂಕು ವಿದ್ಯೆಗಳೆಲ್ಲ ಜನ್ಮದ ಶೋಕ ನೀಗ ಬಲ್ಲವೇ ಅಂದರು. ಸಂಕಟ ಕಳಿವಲ್ಲ ಅಲ್ಲ. ಯಾವುದು ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತೀವಿ ಅದನ್ನು ಕಲಿ ಅಂತ. ಸಾಲಿ ಕಲ್ತ ದಡ್ಡ ಆದ್ನಿ, ನಿನ್ನ ನೀ ಕಲೀಲಿಲ್ಲ ನೋಡು. ನಿನ್ನ ನೀ ಕಲಿಯಾಕ ಪ್ರಯತ್ನವನ್ನು ಮಾಡು. ನಿನ್ನ ನೀ ಕಲಿಯಾಕ ಎಲ್ಲಿ ಹೋಗ್ಬೇಕಾಗಿಲ್ಲ. ಯಾರಾದ್ರ ಅನುಭವ ಮಾಡ್ಕೊಂಡಿರ್ತಾರ ಅವ್ರ ಹತ್ರ ಹೋಗಿ ಗೊತ್ತಾಗಲಿಕ್ಕೆ ತಿಳ್ಕೊ. ಅವ್ರ ಮುಖಾಂತರ, ಜ್ಞಾನಿಗಳ ಮುಖಾಂತರ. ತುರ್ಯಾವಸ್ಥೆಯನ್ನು ಪಡೆದ ಮ್ಯಾಗ ಜಾಗ್ರ, ಸ್ವಪ್ನ, ನಿದ್ದೆಗಳೆಂಬ 3 ಅವಸ್ಥೆಗಳಿಗೆ ಸಾಕ್ಷಿಯಾಗಿ ಅವುಗಳನ್ನು ತಿಳಿದಿರ್ತಾನ. ಏನ್ ಯಾವ ಅವಸ್ಥೆಗಳ ಸಂಬಂಧನೂ ಅವಾಗ ಹತ್ತುದಿಲ್ಲ. ಆ ಸಮಾಧಿಯನ್ನು ಹೊಂದಿದ ಮ್ಯಾಗ ಅವಸ್ಥೆಗಳನ್ನು ಮೀರಿರ್ತಾನ. ಏನ್ ಅವಾಗ ಚಿಂತೆ ಕಡಿದೈತಿ. ಯಾವ ಅವಸ್ಥೆಗಳಿಗೂ ಒಳಗಾಗುದಿಲ್ಲ. ಅಜ್ಞಾನದಾಗ ಅವೆಲ್ಲ ಅವಸ್ಥೆಗಳು ತೋರ್ತಾವ. ನೀವು 3 ಅವಸ್ಥೆಗಳು ಅಜ್ಞಾನದೊಳಗೆ ತೋರ್ತಾವ. ಜ್ಞಾನ ಆದ್ಮ್ಯಾಗ ಈಗ ಯಾವ ಅವಸ್ಥೆನೂ ಇಲ್ಲ. ನಿರವಸ್ಥಾ ಅಂದ್ರೆ ಬಿಟ್ಟು